ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಅಪ್ಪನಿಗೆ ಬುದ್ಧಿ ಕಲಿಸಿದ ಮಗ. ಎಂದಿನಂತೆ ಶಾಲೆಯಿಂದ ಮನೆಗೆ ಹಿಂದಿರುಗಿದ ರಾಜೇಶ್ ಆಟೋದಿಂದ ಇಳಿಯದೆಯೇ ಜೋರಾಗಿ ಕಿರುಚಿದ. ಅಮ್ಮ ಅಮ್ಮ, ರಾಜಣ್ಣನಿಗೆ ಬೇಗ ಹಣ ಕೊಡು ಬಾ. ತಕ್ಷಣ ಆಟೋದವನ ಕಡೆ ತಿರುಗಿ, ರಾಜಣ್ಣ 1 ನಿಮಿಷ ಇರೋ, ಅಮ್ಮನ ಹತ್ತಿರ ಈಗಲೇ ದುಡ್ಡು ತರ್ತೀನಿ ಎಂದು ಒಂದೇ ನೆಗೆತದಲ್ಲಿ ಮನೆಯ ಒಳಗೂಡಿದ. ಇರ್ಲಿ ಬಿಡಪ್ಪ, ನಾಳೆ ತಗೊಂತೀನಿ, ಇನ್ನೊಂದು ಕಡೆ ಅರ್ಜೆಂಟ್ ಪಿಕಪ್ ಇದೆ ಎನ್ನುತ್ತಾ ರಾಜಣ್ಣ ಬೇಗ ಆಟೋ ಸ್ಟಾರ್ಟ್ ಮಾಡಿ ಹೊರಟೇ ಬಿಟ್ಟ. ಇದೇಕೆ ನಾನು ಕೂಗಿದ್ದು ಅಮ್ಮನಿಗೆ ಕೇಳಿಸಲೇ ಇಲ್ಲ ಎಂದುಕೊಳ್ಳುತ್ತಾ ಮನೆಯೊಳಗೆ ನುಗ್ಗಿದವನೇ ಎಡಗಾಲಿನ ಶೂ ಸೋಫಾ ಕೆಳಗೆ, ಬಲಗಾಲಿನ ಶೂ ಟೀಪಾಯಿ ಕೆಳಗೆ ದೂಡಿದವನೇ ಬ್ಯಾಗನ್ನು ಮೇಜಿನ ಮೇಲಿಸಿದು ಅಮ್ಮ ಎನ್ನುತ್ತಾ ಆಕೆಯ ಕೋಣೆಗೆ ಓಡಿದ. ಮನೆಯಲ್ಲಿ ಎಲ್ಲಿ ಹುಡುಕಿದರೋ ಅಮ್ಮನ ಸುಳಿವೇ ಇಲ್ಲ. ಈ ಅಮ್ಮ ಎಲ್ಲಿಗೋದ್ಲು ಎಂದು ಯೋಚಿಸುತ್ತಾ ನೀರು ಕುಡಿಯಲೆಂದು ಅಡುಗೆ ಮನೆಯ ಫ್ರಿಡ್ಜ್ ಬಳಿ ಚಿಂತಾಕ್ರಾಂತನಾಗಿ ನಿಂತ. ಅದನ್ನು ಕಂಡು ಮನೆಯ ಆಳು ಶ್ಯಾಮು, ರಾಜೇಶ್ ಪುಟ, ಅಮ್ಮನ್ನ ಹುಡುಕ್ತಿದೀಯಾ? ಅವರು ಇದ್ದಕ್ಕಿದ್ದಂತೆ ಮೈಸೂರಿಗೆ ಹೊರಡಬೇಕಾಯ್ತು, ಮಧ್ಯಾಹ್ನ ಹೊರಟರು ಎಂದ. ಅದನ್ನು ಮೊದಲೇ ಹೇಳ್ಬಾರ್ದ ಶ್ಯಾಮಣ್ಣ? ಆಗಿನಿಂದ ನಾನು ಅಮ್ಮನ್ನ ಹುಡುಕ್ತಾ ಇದ್ದೀನಿ, ರಾಜೇಶ್ ಕೋಪದಲ್ಲಿ ಹೇಳಿದ. ಅಗತ್ಯ ಬಿದ್ದರೆ ನಿನಗೆ ವಿಷಯ ತಿಳಿಸಬೇಕು ಅಂತ ಅಪ್ಪಾಜಿ ಫೋನ್ ಮಾಡಿದ್ರು. ಬೇಕಾದ್ರೆ ನೀನೊಂದ್ಸಲ ಅಪ್ಪಾಜಿಗೆ ಫೋನ್ ಮಾಡಿಬಿಡು. ಅಪ್ಪಾಜಿ ಹೆಸರು ಬಂದಿದ್ದರಿಂದ ರಾಜೇಶ್ ಇದ್ದಕ್ಕಿದ್ದಂತೆ ಸುಮ್ಮನಾದ. ಅವನ ಕ್ಷಣಿಕ ಕೋಪ ಮಾಯವಾಯಿತು. ಯಾಕೋ ಮನಸ್ಸಿಗೆ ಪಿಚ್ಚೆನಿಸಿತು. ಮನೆಯಲ್ಲಿ ಉಸಿರು ಕಟ್ಟಿದಂತಾಗಲು ಅವನು ಹೊರಗೆ ಬಂದು ಲಾನ್ನಲ್ಲಿ ಕುಳಿತ. ಸಾಮಾನ್ಯವಾಗಿ ಅಮ್ಮ ನನ್ನ ಯಾವ ಮಾತಿಗೂ ಕೋಪ ಮಾಡಿಕೊಳ್ಳುವಳಲ್ಲ. ಹಾಗಿರುವಾಗ ಇವತ್ತು ಅಮ್ಮನಿಗೆ ಇದ್ದಕ್ಕಿದ್ದಂತೆ ಹೊರಡಲು ಅಂಥ ಅವಸರ ಏನಿತ್ತು? ಅಥವಾ ನನ್ನ ಮೇಲೆ ಕೋಪವೇ? ಇದನ್ನು ಯಾರ ಬಳಿ ಕೇಳುವುದು? ಏನೆಂದು ಕೇಳುವುದು? ಅಪ್ಪಾಜಿ ಬಳಿಯಂತೂ ಮಾತನಾಡುವ ಹಾಗೆ ಇಲ್ಲ. ತನ್ನಲ್ಲೇ ಯೋಚಿಸುತ್ತಿದ್ದ ಆ ಪುಟ್ಟ ಪೋರನಿಗೆ ಅಪ್ಪಾಜಿ ಎಂದರೆ ಮಹಾಭಯ. ಎದುರು ಮನೆಯ ಡಾಕ್ಟರ್ ಆಂಟಿ ಯಾವುದಕ್ಕಾಗಿಯೋ ಹೊರಗೆ ಬಂದರು. ಇವನನ್ನು ಕಂಡವರೇ ಇವರ ಮನೆಯತ್ತ ಧಾವಿಸಿ ಬಂದರು. ಇವನ ತಲೆಗೂದಲಿನಲ್ಲಿ ಬೆರಳಾಡಿಸುತ್ತಾ, ರಾಜು, ಅಮ್ಮ ನಿನಗೆ ಹೇಳದೆ ಹೊರಟು ಬಿಟ್ಟರು ಅಂತ ಬೇಜಾರು ಮಾಡ್ಕೊಂಡ್ಯಾ? ಹೋಗ್ಲಿ ಬಿಡಪ್ಪ, ಬಹಳ ಅವಸರದಲ್ಲಿದ್ದರು. ಬಾ, ನಮ್ಮನೆಗೆ ಹೋಗೋಣ. ಒಂದಷ್ಟು ಹೊಸ ವಿಡಿಯೋ ಗೇಮ್ಸ್ ಬಂದಿವೆ, ನೋಡಿ ಅಂತೆ. ಮತ್ತೆ ಏನಾದರೂ ಹೋಮ್ವರ್ಕ್ ಬಾಕಿ ಇದೆಯಾ? ಅದನ್ನು ಕಂಪ್ಲೀಟ್ ಮಾಡೋಣ. ಮತ್ತೆ ಇವತ್ತು ನಿನ್ನ ಇಷ್ಟದ ವೆಜ್ ಪಲಾವ್ ಮಾಡಿಸಿದ್ದೀನಿ, ಡ್ರೈ ಜಾಮೂನ್ ಜೊತೆ ತಿಂತೀಯಾ? ಬಾ ಹೋಗೋಣ ಎಂದು ಅಕ್ಕರೆಯಿಂದ ಹೇಳಿದರು. ರಾಜೇಶ್ನಿಗೆ ಅಮ್ಮನ ಮೇಲೆ ಎಲ್ಲಿಲ್ಲದ ಕೋಪ ಬಂತು. ಎದುರು ಮನೆ ಆಂಟಿ ಬಂದು ತನಗೆ ಅಮ್ಮನ ವಿಷಯ ಹೇಳುವುದೇ? ಛೆಛೆ, ಬೇಡ ಆಂಟಿ, ಇವತ್ತು ನನ್ನೆಲ್ಲ ಕೆಲಸವನ್ನು ನಾಳೆ ಮಾಡಿಕೊಳ್ತೀನಿ. ಶ್ಯಾಮು ಇದ್ದಾನಲ್ಲ, ಬಿಡಿ. ಶ್ಯಾಮು, ನನಗೆ ಹಾರ್ಲಿಕ್ಸ್ ಕೊಡು, ನಾನು ಹೋಮ್ವರ್ಕ್ ಮುಗಿಸ್ತೀನಿ, ಆಮೇಲೆ ಊಟ ಮಾಡುವಾಗ ಕಾರ್ಟೂನ್ ನೋಡಿ ಮಲಗ್ತೀನಿ. ಅಷ್ಟರಲ್ಲಿ ಅಮ್ಮ ಬರಬಹುದು ಎಂದ. ರಾಜೇಶ್ನ ಹಠದ ಬಗ್ಗೆ ಗೊತ್ತಿದ್ದ ಡಾಕ್ಟರ್ ಆಂಟಿ ಹೆಚ್ಚು ಒತ್ತಾಯಿಸಲಾಗದೆ ಹೊರಟು ಬಿಟ್ಟರು. ಅವರ ಎದುರು ದೊಡ್ಡದಾಗಿ ಹಠ ಕಟ್ಟಿದ ರಾಜೇಶ್ಗೆ ತನ್ನ ಕೋಣೆಗೆ ಹೋದಾಗ ತಡೆಯಲಾಗದೆ ಅಳು ಒತ್ತರಿಸಿಕೊಂಡು ಬಂದಿತ್ತು. ಅಮ್ಮ ಅವನನ್ನು ಎಷ್ಟು ಪ್ರೀತಿಸುತ್ತಾಳೆ. ತಾನೇನು ಹೇಳದೆ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಕೇಳದೆಯೇ ಎಲ್ಲ ಮಾಡಿಕೊಡುತ್ತಾಳೆ. ಅವನು ಅಷ್ಟೇ, ಅಮ್ಮ ಹೇಳುವ ಮೊದಲೇ ಎಲ್ಲ ಹೋಮ್ವರ್ಕ್ ಮುಗಿಸಿ ಸರಿ ಇದೆ ತಾನೇ ಎಂದು ಅಮ್ಮನ ಮುಂದೆ ತೋರಿಸಿ ಶಬಾಷ್ ಗಿಟ್ಟಿಸುತ್ತಾನೆ. ಅಮ್ಮ ಅವನ ಹತ್ತಿರ ಕುಳಿತಿರಬೇಕಷ್ಟೇ. ಪಾದರಸದಂತೆ ಎಲ್ಲ ಕೆಲಸ ಚಕಚಕ ಮಾಡಿಕೊಳ್ಳುತ್ತಾನೆ. ಅಪರೂಪಕ್ಕೆ ಒಮ್ಮೊಮ್ಮೆ ಅಪ್ಪಾಜಿ ಅವನ ಪುಸ್ತಕದ ಮೇಲೆ ಕಣ್ಣು ಹಾಯಿಸುವುದುಂಟು. ಆಗ ಕಾರಣವಿಲ್ಲದೆಯೇ ಅವರು ರೇಗಿ ಬಿಡುತ್ತಿದ್ದರು. ಶಾಲೆಯಲ್ಲಿ ಎಲ್ಲ ಟೀಚರ್ಸ್ ಅವನ ಕಲಿಕೆ ಕಂಡು ಪ್ರಶಂಸಿಸುತ್ತಿದ್ದರು. ಅಪ್ಪಾಜಿ ಮಾತ್ರ ಸಿಡಿಗುವುದು ಬಿಟ್ಟಿರಲಿಲ್ಲ. ಮಾರನೇ ದಿನ ಅವನ ತಂದೆ ಬಂದು ಶಾಲೆಗೆ ತಡವಾಗುತ್ತದೆ ಎಂದು ಎಬ್ಬಿಸಿದಾಗ ಕೆಂಪಾದ ಅವನ ಕಣ್ಣು ಕಂಡು ರಾತ್ರಿ ಸರಿಯಾಗಿ ಅವನು ನಿದ್ದೆ ಮಾಡಿಲ್ಲ ಎಂದು ಅರ್ಥ ಮಾಡಿಕೊಂಡರು. ಶಾಲೆಗೆ ಹೊರಡುವಾಗ ಅವನ ಬುಕ್ಸ್, ಬ್ಯಾಗ್ ಎಲ್ಲ ಚೆಕ್ ಮಾಡಿದರು. ಅವರು ಸಮಾಧಾನವಾಗಿರುವುದನ್ನು ಕಂಡು ರಾಜೇಶ್ ಮೆಲ್ಲಗೆ ಪ್ರಶ್ನಿಸಿದ, ಅಪ್ಪಾಜಿ, ನನಗೆ ಹೇಳದೆಯೇ ಅಮ್ಮ ಯಾಕೆ ಹೊರಟು ಬಿಟ್ಟರು? ಇದಕ್ಕೆ ಮೊದಲು ಅಮ್ಮ ಎಂದೂ ಹಾಗೆ ಮಾಡಿರಲಿಲ್ಲ. ನಾನು ಒಂಟಿ ಆಗ್ತೇನೆ ಅಂತ ಅಮ್ಮನಿಗೆ ಗೊತ್ತಿಲ್ವಾ? ಹಾಗಲ್ಲಪ್ಪ,
ನಿಮ್ಮ ತಾತನಿಗೆ ಇದ್ದಕ್ಕಿದ್ದಂತೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಅಜಯ್ ಹೇಳಿದ್ದರು. ನಿಮ್ಮ ಮಾಮನ ಫೋನ್ ಬಂತು. ಹೀಗಾಗಿ ಅಮ್ಮ ಟ್ಯಾಕ್ಸಿ ಮಾಡಿಕೊಂಡು ತಕ್ಷಣ ಮೈಸೂರಿಗೆ ಹೊರಟು ಬಿಟ್ಟರು. ತಾತ ಈಗ ಆಸ್ಪತ್ರೆಯ ಐಸಿಯುನಲ್ಲಿದ್ದಾರಂತೆ. ಟ್ಯಾಕ್ಸಿ ತಾನೇ, ನಮ್ಮ ಸ್ಕೂಲ್ವರೆಗೂ ಬಂದು ನನಗೆ ವಿಷಯ ತಿಳಿಸಿ ಹೋಗಬಹುದಿತ್ತು. ಹಾಗಲ್ಲ, ಅಜ್ಜಿ ಗಾಬರಿಗೊಂಡು ತುಂಬ ಅಳ್ತಾ ಇದ್ದಾರಲ್ಲ, ಹಾಗಾಗಿ ಅಮ್ಮ ಬೇಗ ಹೊರಡಬೇಕಾಯ್ತು. ಬೆಂಗಳೂರಿನ ಟ್ರಾಫಿಕ್ ನಿಂಗೆ ಗೊತ್ತೇ ಇದೆಯಲ್ಲ. ನಿಮ್ಮ ಶಾಲೆವರೆಗೂ ಬಂದು ಮತ್ತೆ ವಾಪಸ್ ಎದುರು ದಿಕ್ಕಿನಲ್ಲಿ ಮೈಸೂರು ರಸ್ತೆಗೆ ಹೋಗುವಷ್ಟರಲ್ಲಿ ಬಹಳ ತಡವಾಗುತ್ತದೆ. ಮತ್ತೆ ನಿನ್ ಜೊತೆ ಇಲ್ಲಿ ನಾನಿದ್ದೀನಲ್ಲ, ನೀನು ಯಾವುದಕ್ಕೂ ಯೋಚಿಸಬೇಡ. ಸರಿ, ಬೇಗ ಸ್ನಾನ ಮಾಡಿ ಬ್ರೆಡ್ ಟೋಸ್ಟ್ ತಿಂದು ರೆಡಿಯಾಗು. ಶ್ಯಾಮು, ರಾಜೇಶ್ನ ಟಿಫನ್ ಬಾಕ್ಸ್ ರೆಡಿ ಮಾಡು. ಸಂಜೆ ನಾನು ಆಫೀಸ್ನಿಂದ ಬಂದ ಮೇಲೆ ನಿನ್ನ ಹೋಮ್ವರ್ಕ್ ಮಾಡಿಸ್ತೀನಿ ಬಿಡು. ಸರಿ, ನೀನು ಇನ್ನೂ ಇದೇ ನೆನಪಿಸಿಕೊಂಡು ಕುಸುಕುಸು ಅಂತ ಅಳುವುದನ್ನು ಬಿಟ್ಟುಬಿಡು. ಹೆಣ್ಣಪ್ಪಿ ಅಲ್ಲ ನೀನು, ಎಷ್ಟು ದೊಡ್ಡ ಹುಡುಗ ಆಗಿದ್ದಿ? ಮಗನಿಗೆ ವಿವರಿಸಿ ಹೇಳುತ್ತಲೇ ಅಜಯ್ನ ಗಮನ ಹೆಂಡತಿ ಸಂಧ್ಯಾ ಕಡೆ ಅರಿಯಿತು. ಈತನ ಪ್ರಕಾರ ಆಕೆ 16 ಅಪ್ಪಟ ಹೆಣ್ಣು ಹೆಂಗಸು. ಮನೆಯವರು, ಮಗು, ಸಂಸಾರದ ಆಗು ಹೋಗುಗಳು ಇದರಲ್ಲೇ ಮುಳುಗಿ ಹೋದ ಅವಳಿಗೆ ಗಂಡನನ್ನು ವಿಚಾರಿಸಿಕೊಳ್ಳುವ ಇರಾದೆ ಇರಲಿಲ್ಲ. ಅಮ್ಮ ಅಪ್ಪ ಎಂಥ ಹೆಣ್ಣನ್ನು ತಂದು ನನ್ನ ತಲೆಗೆ ಬಲವಂತವಾಗಿ ಕಟ್ಟಿದರು ಎಂದು ಅವರ ಮೇಲೂ ಕೋಪ ಬಂದಿತ್ತು. ತನ್ನ ಆಯ್ಕೆಗೆ ಬಿಟ್ಟಿದ್ದರೆ ತನ್ನ ಮೆಚ್ಚಿನ ಸೊಸೈಟಿಯ ಆಂಗ್ಲದಲ್ಲಿ ಪಟಪಟನೆ ಮುತ್ತುದುರಿಸುವ ಸಂಗಾತಿ ಪಡೆಯಬಹುದಾಗಿತ್ತು. ಆದರೆ ಸಂಧ್ಯಾ ಖಂಡಿತ ತನ್ನ ಲೆವೆಲ್ ಅಲ್ಲ ಎಂದು ದಿನೇ ದಿನೇ ದಾಂಪತ್ಯವನ್ನು ಒಲ್ಲದ ಔತಣವಾಗಿಸಿಕೊಂಡಿದ್ದ. ಪದವೀಧರೆಯಲ್ಲದ ಸಂಧ್ಯಾಳನ್ನು ಅಜಯ್ ತಂದೆ ತಾಯಿಯರ ಬಲವಂತಕ್ಕಾಗಿ ಮದುವೆಯಾಗಿದ್ದ. ಮಾಡ್ರನ್ ಐಫೈ ಲೈಫ್ ಸ್ಟೈಲ್, ಸೋಷಿಯಲ್ ಮೂಮೆಂಟ್ಗಳಿಲ್ಲದ ಸಂಧ್ಯಾ ಎಂದೂ ಅವನೊಂದಿಗೆ ದೊಡ್ಡ ದೊಡ್ಡ ಪಾರ್ಟಿಗಳಿಗೆ ಬರಲು ಒಪ್ಪುತ್ತಿರಲಿಲ್ಲ. ಸಾದಾ ಸೀರೆ ಉಟ್ಟುಕೊಂಡು ಗಂಗಮ್ಮ ಗೌರಮ್ಮನಂತಿದ್ದ ಅವಳನ್ನು ಅತ್ಯಾಧುನಿಕ ಗೆಳೆಯರ ತಂಡಕ್ಕೆ ಪರಿಚಯಿಸಲು ಅವನಿಗೂ ಮುಜುಗರ. ಒಳ್ಳೆಯದೇ ಆಯಿತು. 4 ದಿನ ಅವಳು ತವರಿನಲ್ಲಿದ್ದರೆ ಇಲ್ಲಿ ಡಾಕ್ಟರ್ ಬಿಂದುಳ ಮಾರ್ಗದರ್ಶನದಲ್ಲಿ ಮಗ ಅಭಿವೃದ್ಧಿ ಹೊಂದುತ್ತಾನೆಂದು ಸಂಭ್ರಮಿಸಿದ. ಡಾಕ್ಟರ್ ಬಿಂದುಳ ನೆನಪು ಬರುತ್ತಿದ್ದಂತೆಯೇ ಅಜಯ್ನಿಗೆ ಎಷ್ಟೋ ಪುಳಕವಾಯಿತು. ಆಕೆ ಪಕ್ಕದ ಮನೆಯವಳೇ ಆದರೂ ತನ್ನ ಮನಸ್ಸಿನ ಬಯಕೆಗಳನ್ನು ಸುಲಭವಾಗಿ ಗ್ರಹಿಸುತ್ತಾಳೆಂದು ಸಂಭ್ರಮಿಸುತ್ತಿದ್ದ. ಅಪರೂಪಕ್ಕೆ ಆಕೆ ಮನೆಗೆ ಬಂದಾಗ ಎಲ್ಲ ವಿಷಯಗಳನ್ನು ನಿರ್ಗಳವಾಗಿ ಇಂಗ್ಲಿಷ್ನಲ್ಲೇ ಚರ್ಚಿಸುತ್ತಿದ್ದ. ಆಕೆಯ ಆಧುನಿಕ ವಿಚಾರಧಾರೆ, ಸದಾ ಪ್ರೆಸೆಂಟಬಲ್ ವ್ಯಕ್ತಿತ್ವಕ್ಕೆ ಅವನು ಮನಸೋತಿದ್ದ. ಆಕೆಯೊಂದಿಗೆ ಮಾತು ಮುಗಿಸಿದಾಗ ಸಮಯ ಹೋದದ್ದೇ ಗೊತ್ತಾಗುತ್ತಿರಲಿಲ್ಲ. ತನ್ನ ಹೆಂಡತಿ ಸಹ ಡಾಕ್ಟರ್ ಬಿಂದು ತರಹ ಇರಬಾರದಿತ್ತೆ ಎಂದು ಸದಾ ಅಪಹಪಿಸುತ್ತಿದ್ದ. ಅದೇಕೋ ಅಮ್ಮನ ವಿಷಯ ತೆಗೆದಾಗಲೆಲ್ಲ ಅಪ್ಪಾಜಿ ರೇಗುತ್ತಾರೆ ಎಂಬುವುದು ರಾಜೇಶ್ಗೆ ಗೊತ್ತಾಗಿತ್ತು. ಅಪ್ಪಾಜಿ, ಸಾಯಂಕಾಲ ನಾನೇ ಹೋಮ್ವರ್ಕ್ ಮಾಡಿಕೊಡ್ತೀನಿ, ಪರವಾಗಿಲ್ಲ ಎಂದಾಗ ಅಜಯ್ ವಾಸ್ತವಕ್ಕೆ ಮರಳಿದ. ವೆರಿ ಗುಡ್. ನೋಡಪ್ಪ, ನಾನು ಆಫೀಸ್ನಿಂದ ಬರುವಷ್ಟರಲ್ಲಿ ನೀನು ಎಲ್ಲ ಪೂರ್ತಿ ಮಾಡಿ ಊಟ ಮಾಡಿಬಿಡು. ಮತ್ತೆ ಒಂಚೂರು ಅಳಬಾರದು. ಶ್ಯಾಮು ಹೇಳಿದಂತೆ ನೀಟಾಗಿ ಎಲ್ಲ ಮಾಡು. ಅವನನ್ನ ಗೋಳು ಹೊಯ್ದುಕೊಳ್ಬಾರ್ದು. ಎಲ್ಲ ಕೆಲಸ ಮುಗಿಸಿರೋ, ಅಮ್ಮ ಬರ್ತಾರೆ, ಗೊತ್ತಾಯ್ತು ತಾನೇ? ಆಗಲಿ ಎಂಬಂತೆ ರಾಜೇಶ್ ತಲೆಯಾಡಿಸಿದ. ಅಪ್ಪ ನನ್ನನ್ನು ನೋಡಿಕೊಳ್ಳುವ ಮಾತನಾಡುತ್ತಾರೆ, ಆದರೆ ನನಗೆ ಬಿಸಿ ಹಾಲಲ್ಲ, ತಣ್ಣಗಿನ ಹಾಲೇ ಇಷ್ಟ ಎಂದು ಗೊತ್ತಿಲ್ಲ. ಅಮ್ಮ ಬೇಗ ಬರಲಿ ಎಂದು ಆರೈಸಿದ. ಅಷ್ಟರಲ್ಲಿ ಹೊರಗಿನಿಂದ ರಾಜಣ್ಣ ತಡವಾಗುತ್ತಿದೆ ಎಂದು ಆಟೋ ಹಾರ್ನ್ ಬಾರಿಸಿದ. ರಾಜೇಶ್ ಗಟಗಟ ಎಂದು ಹಾಲು ಕುಡಿದು ಮುಗಿಸಿ ಒಂದೇ ಓಟದಲ್ಲಿ ಓಡಿದ. ಅಷ್ಟರಲ್ಲಿ ಹಿಂದಿನಿಂದ ಓಡಿ ಬಂದ ಶ್ಯಾಮು ಟಿಫಿನ್ ಬಾಕ್ಸ್, ವಾಟರ್ ಕ್ಯಾನ್ ಇದ್ದ ಬ್ಯಾಗ್ ನೀಡಿದ. ರಾಜೇಶ್ ಹತ್ತಿ ಕುಳಿತೊಡನೆಯೇ ಆಟೋ ಸ್ಟಾರ್ಟ್ ಆಯಿತು. ಅದಾಗಿ 4 ದಿನ ಕಳೆಯುವಷ್ಟರಲ್ಲಿ ರಾಜೇಶ್ ಎಷ್ಟೋ ಸುಧಾರಿಸಿಕೊಂಡಿದ್ದ. ಹಿಂದಿನ ಆ ಕೋಪ, ಹಠ ಎಲ್ಲ ಹೋಗಿತ್ತು. ಶ್ಯಾಮು ಬಳಿ ಆರ್ಥಿಕವಾಗಿ ನಡೆದುಕೊಳ್ಳುತ್ತಿದ್ದ. ರಾಜಣ್ಣ ಕರೆಯುವಷ್ಟರಲ್ಲಿ ತಯಾರಾಗಿ ಗೇಟ್ ಬಳಿ ಸಿದ್ಧನಾಗಿ ನಿಂತಿರುತ್ತಿದ್ದ. ಟಿಫಿನ್ ಬಾಕ್ಸ್ ಸಂಪೂರ್ಣ ಖಾಲಿ ಆಗಿರುತ್ತಿತ್ತು. ಮನೆಗೆ ಬಂದ ಮೇಲೂ ಇದೇ ಬೇಕು ಅದೇ ಬೇಕು ಎಂದು ಹಠ ಮಾಡುತ್ತಿರಲಿಲ್ಲ. ಅಪ್ಪಾಜಿ ಬಳಿ ಅಂತೂ ವೆರಿ ಗುಡ್ ಬಾಯ್ ಆಗಿರುತ್ತಿದ್ದ. ನೋಡುತ್ತಲೇ ಅಮ್ಮ ಊರಿಗೆ ಹೋಗಿ 15 ದಿನಕ್ಕಿಂತ ಹೆಚ್ಚೇ ಆಗಿತ್ತು. ತಾನಿಲ್ಲದೆ ಅಮ್ಮನಿಗಲ್ಲಿ
ಹೊತ್ತು ಹೋಗುವುದೇ? ತನ್ನ ಚಿಂತೆ ಕಾಡದೆ ಎಂದು ಯೋಚಿಸುತ್ತಿದ್ದ. ಇತ್ತೀಚೆಗೆ ಅಪ್ಪಾಜಿ ಹಿಂದಿನಂತೆ ತಡವಾಗಿ ಬರುತ್ತಿರಲಿಲ್ಲ. ಹೀಗೆಲ್ಲ ಸಂಜೆ ಹೊತ್ತು ಅವನೊಂದಿಗೆ ಶಟಲ್ ಕಾಕ್ ಆಡಿ ನಂತರ ಎದುರು ಮನೆ ಡಾಕ್ಟರ್ ಆಂಟಿ ಜೊತೆ ಮಾತನಾಡಲು ಹೋಗುತ್ತಿದ್ದರು. ಇಲ್ಲದಿದ್ದರೆ ಎಷ್ಟೋ ಸಲ ಆಂಟಿ ಇಲ್ಲಿಗೆ ಬರುತ್ತಿದ್ದರು. ಎಷ್ಟೋ ಸಲ ಆಕೆ ರಾತ್ರಿ ಹೊತ್ತು ನಮ್ಮ ಜೊತೆಯೇ ಊಟ ಮಾಡುತ್ತಾರೆ. ನೀವು ಒಬ್ಬರೇ ಹೋಗಿ ಇಷ್ಟೊತ್ತಲ್ಲಿ ಏನು ಅಡುಗೆ ಮಾಡಿಕೊಳ್ಳಿರಿ, ಇಲ್ಲೇ ಊಟ ಮಾಡಿ ಎಂದು ಅಪ್ಪಾಜಿ ಅವರನ್ನು ಒತ್ತಾಯಿಸುತ್ತಾರೆ. ಶಾಮು ಸಹ ಖುಷಿ ಖುಷಿಯಾಗಿ ಅವರನ್ನು ಮಾತನಾಡಿಸುತ್ತಾನೆ, ಎಲ್ಲರಿಗೂ ಬಡಿಸುತ್ತಾನೆ. ಅಪ್ಪಾಜಿ ಬಿಂದು ಆಂಟಿ ಸದಾ ಇಂಗ್ಲಿಷ್ನಲ್ಲೇ ಹರಟೆ ಹೊಡೆಯುತ್ತಿರುತ್ತಾರೆ. ರಾಜೇಶ್ ಅವರ ಮಾತುಗಳನ್ನು ಗಮನವಿಟ್ಟು ಕೇಳಿಸಿಕೊಂಡಾಗ ಬಹುತೇಕ ಅರ್ಥವಾಗುತ್ತದೆ. ಇವನ ತಾಯಿಯ ಬಗ್ಗೆ ಅವರು ಮಾತನಾಡಿಕೊಳ್ಳುವಾಗ ರಾಜೇಶ್ ಮೈಯೆಲ್ಲ ಕಿವಿಯಾಗಿ ಕೇಳಿಸಿಕೊಳ್ಳುತ್ತಾನೆ. ಅಮ್ಮನನ್ನು ಅವರು ಹಳೆಯ ಕಾಲದ ಸಾಂಪ್ರದಾಯಸ್ಥಗೊಡ್ಡು, ಇಂಗ್ಲಿಷ್ ಗಂಧಗಾಳಿ ಇಲ್ಲ, ಆಧುನಿಕ ವ್ಯವಹಾರ ಗೊತ್ತಾಗಲ್ಲ ಎಂದೆಲ್ಲ ಆಡಿಕೊಂಡಾಗ ಇವನಿಗೆ ಕೆಟ್ಟ ಕೋಪ ಬರುತ್ತದೆ. ಯಾವಾಗ ಅಮ್ಮ ಮನೆಗೆ ಬರುವುದು, ಯಾವಾಗ ತಾನು ಅಮ್ಮನಿಗೆ ಈ ಆಂಟಿಯ ಬಗ್ಗೆ ವಿವರ ತಿಳಿಸುವುದು ಎಂದೆಲ್ಲ ಯೋಚಿಸುತ್ತಾನೆ. ಸದಾ ಆಕೆ ತನ್ನನ್ನು ಬಹಳ ಪ್ರೀತಿಸುವವಳಂತೆ ನಟಿಸುತ್ತಾಳೆ. ಆದರೆ ಅದೆಲ್ಲ ಅಪ್ಪಾಜಿಯನ್ನು ಮೆಚ್ಚಿಸಲಿಕ್ಕೆ ಮಾತ್ರ ಎಂದು ತನಗೆ ಗೊತ್ತಾಗುವುದಿಲ್ಲವೇ? ಅವನಿಗಂತೂ ಆಕೆ ಧರಿಸುವ ಆ ಚಿತ್ರ ವಿಚಿತ್ರ ಡ್ರೆಸ್ಸುಗಳು ಒಂದಿಷ್ಟು ಇಷ್ಟ ಆಗುವುದಿಲ್ಲ. ಯಾವಾಗ ನೋಡಿದರೂ ಗಂಡಸರಂತೆ ಜೀನ್ಸ್, ಟೀ ಶರ್ಟ್, ಗೌನ್, ಮಿನಿ ಮಿಡಿ ಎಂದೆಲ್ಲ ಏನೇನೋ ಡ್ರೆಸ್ಸುಗಳು. ಕಾಲು ಮೇಲೆ ಕಾಲು ಹಾಕಿಕೊಂಡು ಕುಳಿತರೆ ತನಗೆ ಅದೆಲ್ಲ ಇಷ್ಟವೇ ಇಲ್ಲ. ಅಮ್ಮನ ತರಹ ಎಂದೂ ಲಕ್ಷಣವಾಗಿ ಸೀರೆ ಹುಟ್ಟುಕೊಳ್ಳುವುದೇ ಇಲ್ಲ. ಅಮ್ಮನ ತರಹ ಈ ಆಂಟಿಗೆ ಉದ್ದದ ಜಡೆಯೂ ಇಲ್ಲ. ಕ್ರಾಫ್ ಮಾಡಿಸಿಕೊಂಡು ಗಂಡಸರ ತರಹ ಕಾಣಿಸುತ್ತಾರೆ. ಹಾಗೆ ನೋಡಿದರೆ ಅಪ್ಪಾಜಿ ಏನೋ ಒಳ್ಳೆಯವರೇ. ಆದರೆ ಕಾರಣವಿಲ್ಲದೆ ಎಲ್ಲರ ಮುಂದೆ ಅಮ್ಮನನ್ನು ಗದರಿಕೊಳ್ಳುತ್ತಾರೆ. ಆದರೆ ಅಮ್ಮನೋ ಜಾಸ್ತಿ ಮಾತನಾಡುವುದೇ ಇಲ್ಲ, ಸುಮ್ಮನೆ ಇದ್ದು ಬಿಡುತ್ತಾರೆ. ಬಿಂದು ಆಂಟಿ ಈ ಆಫೀಸರ್ಸ್ ಕಾಲೋನಿಯಲ್ಲಿ ನಮಗಿಂತಲೂ ಮುಂಚಿನಿಂದಲೇ ವಾಸವಾಗಿದ್ದಾರೆ. ಮೊದಲ ಸಲ ತಾವು ಈ ಮನೆಗೆ ಶಿಫ್ಟ್ ಆದ ದಿನ ರಾಜೇಶ್ಗೆ ಚೆನ್ನಾಗಿ ನೆನಪಿದೆ. ಈ ಆಂಟಿ ಓಡೋಡಿ ಬಂದು ಪರಿಚಯ ಮಾಡಿಕೊಂಡಿದ್ದರು. ಜೊತೆಗೆ ಅವರ ಮನೆಯ ಆಳು ಎಲ್ಲರಿಗೂ ಕಾಫಿ, ತನಗೆ ಹಾಲು ತಂದುಕೊಟ್ಟಿದ್ದ. ಆಕೆ ಮಾತನಾಡುತ್ತಾ ತಾನು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್ ಎಂದು ಪರಿಚಯಿಸಿಕೊಂಡಿದ್ದರು. ತನ್ನ ಹೆಸರು ಡಾಕ್ಟರ್ ಬಿಂದು ಕುಮಾರ್. ಯಾವುದೇ ಸಹಾಯ ಬೇಕಿದ್ದರೂ ಸಂಕೋಚ ಪಡದೆ ತಮ್ಮನ್ನು ಕೇಳಬೇಕೆಂದು ಹೇಳಿದರು. ರಾಜೇಶ್ಗೆ ಅಂದು ಏನು ನಡೆಯಿತು ಎಂದು ಇಂದಿಗೂ ಚೆನ್ನಾಗಿ ನೆನಪಿದೆ. ಆಗ ಅಮ್ಮ ಅವನನ್ನು ಕರೆದು, ರಾಜು, ಅತ್ತೆಗೆ ನಮಸ್ಕಾರ ಹೇಳು. ಇವರು ನಿನ್ನ ಸರಳ ಸೋದರತ್ತೆ ಇದ್ದಾರಲ್ಲ ಭದ್ರಾವತಿಯಲ್ಲಿಯೇ, ಹಾಗೆ ಹೊಸ ಅತ್ತೆ ಆಗಬೇಕು ಎಂದಾಗ ರಾಜೇಶ್ ನಮಸ್ಕಾರ ಎನ್ನುವುದಕ್ಕೆ ಮೊದಲೇ ಆಕೆ, ರಾಜೇಶ್, ಇಲ್ಲ, ಇಂಥ ಸಂಬಂಧಗಳಲ್ಲಿ ನನಗೆ ನಂಬಿಕೆ ಇಲ್ಲ. ನೀನು ಆಂಟಿ ಅಂತ ಹೇಳಪ್ಪ ಸಾಕು ಎಂದು ದುರ್ದಾನ ಪಡೆದವರಂತೆ ಅಲ್ಲಿಂದ ಹೊರಟು ಬಿಟ್ಟಿದ್ದರು. ಆಕೆ ಅತ್ತ ಹೋಗುತ್ತಲೇ ಇತ್ತ ಅಪ್ಪಾಜಿ ಅಮ್ಮನ ಮೇಲೆ ಹರಿಹಾಯ್ದರು. ಮೊದಲ ದಿನವೇ ನೀನು ಎಂಥ ಹಳ್ಳಿ ಗುಗ್ಗು ಅಂತ ತೋರಿಸಿಕೊಡಬೇಕೆ? ಎದುರಿನಲ್ಲಿ ಯಾರಿದ್ದಾರೆ ಅಂತ ನೋಡಿಕೊಂಡಲ್ಲವೇ ಮಾತನಾಡುವುದು? ನೋಡು, ಆಕೆಗೆ ಎಷ್ಟು ಬೇಸರವಾಗಿರಬೇಕು. ಛೆಛೆ. ಇದಾದ ಮೇಲೆ ಆಕೆ ಹೊತ್ತು ಗೊತ್ತಿಲ್ಲದೆ ನಮ್ಮ ಮನೆಗೆ ದಾಳಿ ಇಡತೊಡಗಿದರು. ಒಂದು ಸಲ ಸಂಜೆ ಮುಳುಗುವ ಹೊತ್ತು ಆಕೆ ಬಂದವರೇ ಅಪ್ಪಾಜಿಯ ತೋಳಿಗೆ ತಲೆಯಾನಿಸಿ ಬಿಕ್ಕಿ ಬಿಕ್ಕಿ ಅಳುತ್ತಾ, ಇವತ್ತು ನಾನು ಬಹಳ ಡಿಸ್ಟರ್ಬ್ ಆಗಿದ್ದೇನೆ ಮಿಸ್ಟರ್ ಅಜಯ್. ಊರಿನಲ್ಲಿ ನನ್ನ ತಂಗಿಗೆ ಆಕ್ಸಿಡೆಂಟ್ ಆಗಿ ಬಹಳ ರಕ್ತ ಹೋಗಿದೆಯಂತೆ. ಡಾಕ್ಟರ್ ಆಗಿಯೋ ನಾನೇನೂ ಮಾಡಲಾರದವಳಾಗಿದ್ದೇನೆ ಎಂದು ಬಹಳ ಹೊತ್ತು ಮಾತನಾಡುತ್ತಾ ನಮ್ಮಲ್ಲಿಯೇ ಉಳಿದರು. ಅಪ್ಪಾಜಿ ಆಕೆಗೆ ಬಾಯಿ ತುಂಬ ಸಮಾಧಾನ ಹೇಳುತ್ತಾ ಕಣ್ಣೀರು ಹೊರಿಸಿ ಸಂತೈಸಿದರು. ಅಮ್ಮನನ್ನು ಕರೆದು, ಈಕೆ ಇವತ್ತು ಇಲ್ಲಿಯೇ ಉಳಿದುಕೊಳ್ಳಲಿ, ಒಂಟಿಯಾಗಿ ನೋವು ಅನುಭವಿಸುತ್ತಾ ಅಷ್ಟು ದೊಡ್ಡ ಮನೆಯಲ್ಲಿರುವುದು ಬೇಡ, ನಮ್ಮ ಹಾಲ್ನಲ್ಲಿ ಇವರಿಗೆ ಮಲಗುವ ವ್ಯವಸ್ಥೆ ಮಾಡು ಎಂದರು. ಅಮ್ಮ ಏನೂ ಯೋಚಿಸದೆ ಹಾಲ್ನಲ್ಲಿ ಒಂದು ಸಿಂಗಲ್ ಕಾಟನ್ನು ಆಕೆಗಾಗಿ ಅಣಿಗೊಳಿಸಿದರು. ಈ ರೀತಿ ಬಿಂದು ಆಂಟಿ ಆಗಾಗ ನಮ್ಮ ಮನೆಗೆ ಹೊತ್ತಲದ ಹೊತ್ತಿನಲ್ಲಿ ಬಂದು ದಾಳಿ ಇಡತೊಡಗಿದರು. ಆಕೆ ಬಂದೊಡನೆ ಅಪ್ಪಾಜಿ ಮುಖದಲ್ಲಿ 200 ವ್ಯಾಟ್ ಬಲ್ಬ್ ಉರಿಯುತ್ತಿತ್ತು.
ಅವರಿಬ್ಬರು ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಿದ್ದರು. ಅಮ್ಮ ಬಂದು ಅವರೆದುರು ಕುಳಿತರೆ ಬೇಕೆಂದೇ ಇಂಗ್ಲಿಷ್ನಲ್ಲಿ ಅನಗತ್ಯ ಹರಟೆಗೆ ಶುರು ಹಚ್ಚಿಕೊಳ್ಳುತ್ತಿದ್ದರು. ತನ್ನನ್ನು ಬೇಕೆಂದೇ ಅವರು ಅಪಮಾನಿಸುತ್ತಿದ್ದಾರೆ ಎಂದು ಗೊತ್ತಿದ್ದರೂ ಅಮ್ಮ ಏನೂ ಹೇಳಲಾಗದ ಅಸಹಾಯಕತೆಯಲ್ಲಿ ಚಡಪಡಿಸುತ್ತಿದ್ದರು. ಅಪ್ಪಾಜಿ ಬೇಕೆಂದೇ ಆಕೆ ಮುಂದೆ ಅಮ್ಮನನ್ನು ಗದರುತ್ತಿದ್ದರು. ಅಮ್ಮ ಇಂಥ ಮಾನಸಿಕ ಹಿಂಸೆಯನ್ನು ಆ ಹಸುಗೂಸಿನೊಂದಿಗೆ ಹಂಚಿಕೊಳ್ಳುವುದಾದರೂ ಹೇಗೆ? ಆದರೆ ರಾಜೇಶ್ಗೆ ಅಮ್ಮ ದಿನೇ ದಿನೇ ಕೊರಗುತ್ತಿದ್ದಾರೆ ಎಂದು ಸೂಕ್ಷ್ಮ ಅರಿವಾಗತೊಡಗಿತು. ನಾನು ಎಲ್ಲರ ಎದುರು 4ನೇ ಕ್ಲಾಸ್ ವಿದ್ಯಾರ್ಥಿ, ಚಿಕ್ಕವನಿರಬಹುದು. ಆದರೆ ಆ ಆಂಟಿ ಬರುವುದರಿಂದ ಅಮ್ಮನಿಗಾಗುತ್ತಿರುವ ಹಿಂಸೆ ಬಗ್ಗೆ ನನಗೆ ಅರಿವಾಗದೆ. ಇತ್ತ ತಾತನಿಗೆ ಹುಷಾರಿಲ್ಲವೆಂದು ಅಮ್ಮ ಮೈಸೂರಿಗೆ ಹೋಗಿದ್ದೆ ಬಂತು. ಈ ಆಂಟಿಗೆ 2 ಜೊತೆ ರೆಕ್ಕೆ ಮೊಳೆತಂತೆ ಹಾರಿ ಹಾರಿ ನಮ್ಮ ಮನೆ ಕಡೆ ನುಗ್ಗುತ್ತಿರುತ್ತಾರೆ. ಸದಾ ಅಪ್ಪಾಜಿ ಜೊತೆ ಹರಟೆ, ನಗು. ಅಪ್ಪಾಜಿ ಮುಂದೆ ಬೇಕೆಂದೇ ತನ್ನನ್ನು ಅತಿಯಾಗಿ ಮುದ್ದಿಸುವುದು, ಎತ್ತಾಡುವುದು ಇತ್ಯಾದಿ ಮಾಡುತ್ತಾರೆ. ಶಾಮು ಮೂಲಕ ತನಗೇನಿಷ್ಟ ಎಂದು ತಿಳಿದುಕೊಂಡು ಆ ರೀತಿ ನನ್ನನ್ನು ಪೂಸಿ ಹೊಡೆಯಲು ನೋಡುತ್ತಾರೆ. ಆಗ ಎಂದಿಗಿಂತ ಅವರ ಮೇಲೆ ಹೆಚ್ಚು ಕೋಪ ಹುಕ್ಕುತ್ತದೆ. ರಾಜೇಶ್ ಈಗ ತನ್ನನ್ನು ತಾನು ದೊಡ್ಡವನಾಗಿದ್ದೀನಿ ಎಂಬಂತೆ ಗಂಭೀರವಾಗಿ ನಡೆದುಕೊಳ್ಳುತ್ತಾನೆ. ಮೊದಲ ಸಲ ಅವನಿಗೆ ಅನಿಸಿತು, ಈ ಬಾರಿ ತಾನು ಅಮ್ಮನೊಂದಿಗೆ ಮೈಸೂರಿಗೆ ಹೋಗದೇ ಇದ್ದದ್ದೇ ಒಳ್ಳೆಯದಾಯಿತು. ಯಾರೂ ಇಲ್ಲದೆ ಅಪ್ಪಾಜಿ ಒಬ್ಬರೇ ಆಗಿದ್ದರೆ ಯಾಕೋ ಯಾವುದೂ ಸರಿಯಿಲ್ಲ ಅನಿಸುತ್ತೆ. ಅಪ್ಪಾಜಿ ಹೇಗೋ ಏನೋ, ಈ ಬಿಂದು ಆಂಟಿ ಹೇಗೋ ಸರಿಯಾಗಿ ನಡೆದುಕೊಳ್ಳುತ್ತಿಲ್ಲ, ಹಿಂಸೆ ಎನಿಸುತ್ತದೆ. ಹೀಗೆ ಒಂದು ಸಂಜೆ ಬಿಂದು ಆಂಟಿ ಬಂದವರೇ ಅಪ್ಪಾಜಿಗೆ ಶುಭಾಶಯ ಕೋರಿದರು. ಅಂದು ಅವರ ಬರ್ಡೇ ಎಂದು ಗೊತ್ತಿದ್ದ ರಾಜೇಶ್ ಬೆಳಗ್ಗೆಯೇ ಅವರಿಗೆ ವಿಶ್ ಮಾಡಿ ತಾನೇ ಕ್ರಯಾನ್ಸ್ನಿಂದ ತಯಾರಿಸಿದ್ದ ಚೆಂದದ ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದ. ಅಮ್ಮ ಪ್ರತಿ ವರ್ಷ ಸಂಜೆ ದೇವಾಲಯಕ್ಕೆ ಕರೆದೊಯ್ದು ರಾತ್ರಿಗೆ ಏನಾದರೂ ಸಿಹಿ ಅಡಿಗೆ ಮಾಡುತ್ತಿದ್ದರು. ಈ ಬಾರಿ ಅಪ್ಪಾಜಿ ಆ ಕುರಿತು ಏನೂ ಹೇಳದೆ ತನಗೊಂದು ಬಾಕ್ಸ್ ಪೇಡ ಕೊಡಿಸಿದ್ದರಷ್ಟೇ. ಆದರೆ ಇದೇನಿದು, ಈ ಆಂಟಿ ಒಳ್ಳೆ ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡಿಕೊಂಡು ಹೊರಗೆ ಹೊರಡುವಂತೆ ಬಂದಿದ್ದಾರೆ. ನಡೆಯಿರಿ ಮಿಸ್ಟರ್ ಅಜಯ್, ನಾವಿಂದು ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಎನ್ನುತ್ತಾ ಅವರ ಕೈಗೆ ಒಂದು ದೊಡ್ಡ ಉಡುಗೊರೆಯ ಬಾಕ್ಸ್ ಕೊಟ್ಟರು. ಜೊತೆಗೆ ಇನ್ನೊಂದು ಚಿಕ್ಕ ಗಿಫ್ಟ್ ಕೂಡ ಇತ್ತು. ಅಪ್ಪಾಜಿ ಆ ಚಿಕ್ಕ ಬಾಕ್ಸ್ ಓಪನ್ ಮಾಡಿದಾಗ ಅದರಲ್ಲಿ ಆಪಲ್ ಮೊಬೈಲ್ ಇತ್ತು. ಅಪ್ಪಾಜಿ ಬಹಳ ದಿನಗಳಿಂದ ಅದನ್ನು ಕೊಳ್ಳಬೇಕೆಂದಿದ್ದರು. ಮಾತನಾಡುವಾಗ ಎಲ್ಲೋ ಆಕೆ ಬಳಿ ಬಾಯಿ ತಪ್ಪಿ ಹೇಳಿರಬೇಕು. ಇದೇ ಅವಕಾಶ ಎಂದುಕೊಂಡು ಆಕೆ ಗಿಫ್ಟ್ ಮಾಡಿದ್ದರು. ಅಪ್ಪಾಜಿ ಆಕೆಗೆ ಬಾಯಿ ತುಂಬ ಧನ್ಯವಾದ ಹೇಳಿದರು. ಬನ್ನಿ, ಇವತ್ತು ಸಂಜೆ ನನ್ನ ಕಡೆಯಿಂದ ಪದ್ಮಾವತಿ ಹೋಟೆಲ್ನಲ್ಲಿ ಸ್ಪೆಷಲ್ ಡಿನ್ನರ್ ಎಂದರು ಆಕೆ. ಬಿಡಿ, ಇವತ್ತು ಯಾರೋ ಕ್ಲೈಂಟ್ ಬರುತ್ತಾರೆ ಎಂದೇನೋ ಅಪ್ಪಾಜಿ ಸಬೂಬು ಹೇಳಲೆತ್ನಿಸಿದರು. ಆಕೆ ಬಡಪಟ್ಟಿಗೆ ಒಪ್ಪಲಿಲ್ಲ. ಕೊನೆಗೆ ಬಲವಂತವಾಗಿ, ನಡಿ ರಾಜು, ಬೇಗ ಡ್ರೆಸ್ ಮಾಡಿಕೋ, ನಾವೀಗ ಹೊರಗಡೆ ಹೊರಟಿದ್ದೇವೆ. ಮೊದಲು ಜಯನಗರಕ್ಕೆ ಹೋಗಿ ಶಾಪಿಂಗ್ ಮುಗಿಸಿ ಹಾಗೆ ಊಟ ಮಾಡಿಕೊಂಡು ಬರೋಣ. ಶ್ಯಾಮು, ರಾತ್ರಿ ನಾವು ಊಟಕ್ಕೆ ಇರಲ್ಲ ಎಂದು ಸೂಚಿಸಿ ಅಪ್ಪಾಜಿ ತಯಾರಾಗತೊಡಗಿದರು. ತಾನು ಬರುವುದೇ ಇಲ್ಲ ಎಂದು ರಾಜೇಶ್ಗೆ ಹೇಳೋಣ ಎನಿಸಿತು. ಆದರೆ ತಾನು ಶಿವಪೂಜೆ ಮಧ್ಯೆ ಕರಡಿ ಹಾಕದಿದ್ದರೆ ಅಮ್ಮನಿಗೆ ಅಲ್ಲೇನು ನಡೆಯಿತು ಎಂದು ಹೇಳುವುದಾದರೂ ಹೇಗೆ? ರಾಜೇಶ್ ತಾನೂ ಸಿದ್ಧನಾಗಿ ಅವರ ಜೊತೆ ಹೊರಟ. ದಾರಿ ಉದ್ದಕ್ಕೂ ಕಾರಿನಲ್ಲಿ ಅವರಿಬ್ಬರು ಅಮ್ಮನ ಕುಂದುಕೊರತೆಗಳ ಬಗ್ಗೆಯೇ ಮಾತನಾಡುತ್ತಿದ್ದರು. ಅಪ್ಪಾಜಿ ಹೇಳುತ್ತಿದ್ದರು, ನನ್ನ ಹೆಂಡತಿ ಸಂಧ್ಯಾ ವಿದ್ಯಾವಂತೆ ನಿಜ, ಆದರೆ ಸದಾ ಮನೆ ಮನೆ ಅಂತ ಅದಕ್ಕೆ ಅಂಟಿಕೊಂಡಿರ್ತಾಳೆ. ಸೋಷಿಯಲ್ ಮೂವ್ಮೆಂಟ್, ಕ್ಲಬ್ಬು ಪಬ್ಬು ಒಂದೂ ಇಲ್ಲ. ಯಾವ ಮಾಡ್ ವಿಷಯದಲ್ಲೂ ಆಸಕ್ತಿ ಇಲ್ಲ. ಫೇಸ್ಬುಕ್ ಅಕೌಂಟ್ ಬೇಡ ಅಂತಾಳೆ. ಮಗನನ್ನು ಹಾಗೆ ಬೆಳೆಸಿ ಮುಷಂಡಿ ಮಾಡಿಡ್ತಾಳೆ. ಲೇಡೀಸ್ ಕ್ಲಬ್ ಮೆಂಬರ್ ಆಗು ಅಂದ್ರೆ ಕೇಳಲ್ಲ. ಕೂಪ ಮಂಡುಕದ ತರಹ ತಾನಾಯಿತು ತನ್ನ ಕೆಲಸವಾಯಿತು ಅಂತ ಸುಮ್ಮನಿರ್ತಾಳೆ. ಏನಾದರೂ ವಿವರಿಸಿ ಹೇಳಿದರೆ ಮುಖ ದುಮ್ಮಿಸಿಕೊಂಡು ಕೂತು ಬಿಡ್ತಾಳೆ. ಅಪ್ಪಾಜಿ ಕಡೆ ನೋಡಿ ಆಕೆ ಮರುಕದಿಂದ, ರಿಯಲಿ ದಿಸ್ ಈಸ್ ಎ ಗ್ರೇಟ್ ಪ್ರಾಬ್ಲಮ್ ಫಾರ್ ಯು. ನಿಮಗಿರುವುದು ಒಬ್ಬನೇ ಮಗ, ಅವನನ್ನು ತನ್ನ ಹಾಗೆ ಪೆದ್ದು ಮಾಡಿ ಕೂರಿಸಿದರೆ ಏನು ಗತಿ? ಅಂತ ಹೆಂಡತಿಯನ್ನು ಅದು ಹೇಗೆ ಸೇರಿಸಿಕೊಂಡಿರಪ್ಪ? ನಂತರ ನನ್ನ ಕಡೆ ತಿರುಗಿ, ಹಾಯ್ ಡಿಯರ್,
ಯಾವಾಗ ನಿನ್ನ ಹಾಲು ಹಲ್ಲು ಬಿದ್ದು ಅಸುಳೆಯಿಂದ ಹುಡುಗನಾಗುವುದು ಎಂದಾಗ ನನಗೆ ಏನು ಜವಾಬು ಕೊಡುವುದೇ ತಿಳಿಯಲಿಲ್ಲ. ಇನ್ನು ಮುಂದೆ ಯಾವುದಕ್ಕೂ ಯೋಚಿಸಬೇಡಿ ಮಿಸ್ಟರ್ ಅಜಯ್. ರಾಜೇಶ್ನ ಜವಾಬ್ದಾರಿ ನನಗಿರಲಿ. ಅವನಿಗೆ ಬೇಕಾದ ಎಲ್ಲ ಎಥಿಕ್ಸ್ ಮ್ಯಾನರಿಸಮ್ ನಾನು ಕಲಿಸಿ ಅಪ್ಡೇಟ್ ಮಾಡ್ತೀನಿ ಎಂದರು. ರಾಜೇಶ್ನನ್ನು ಖುಷಿಯಾಗಿಟ್ಟುಕೊಳ್ಳಬೇಕೆಂದು ಅವನಿಗೆ ಐಸ್ ಕ್ರೀಂ ಕೊಡಿಸಿ ಶಾಪಿಂಗ್ನಲ್ಲಿ ಬೇಕಾದದ್ದು ಕೊಡಿಸಿದರು. ಆದರೆ ತನ್ನ ತಾಯಿಯ ಗೈರು ಹಾಜರಿಯಲ್ಲಿ ಇವರಿಬ್ಬರೂ ಮಾತನಾಡಿಕೊಳ್ಳುವ ವಿಷಯ ರಾಜೇಶ್ನನ್ನು ಇರಿಯುತ್ತಿತ್ತು. ಕೊನೆಗೆ ರಾತ್ರಿ 8 ಗಂಟೆ ಹೊತ್ತಿಗೆ ಹೋಟೆಲ್ ಪದ್ಮಾವತಿ ತಲುಪಿದರು. ಡಾಕ್ಟರ್ ಬಿಂದು ಒಳಗಿನ ಫ್ಯಾಮಿಲಿ ರೂಮ್ ಬುಕ್ ಮಾಡಿಸಿದ್ದರು. ಮೂವರು ಒಳಗೆ ಹೋದಾಗ ರಾಜೇಶ್ಗೆ ಯಾಕೋ ಮೂಡ್ಔಟ್ ಆಗಿ ಹಸಿವೆ ಹಿಂಗಿ ಹೋದಂತೆನಿಸಿತು. ಹಿಂದೆ ಒಮ್ಮೆ ಅಪ್ಪ ಅಮ್ಮನ ಜೊತೆ ಇಲ್ಲಿಗೆ ಬಂದಿದ್ದಾಗ ಎಷ್ಟು ಸಂಭ್ರಮದಿಂದ ಎಲ್ಲವನ್ನೂ ಸವಿದಿದ್ದ, ಅದೆಲ್ಲ ಅವನಿಗೆ ನೆನಪಾಯಿತು. ಬಿಂದು ಆಂಟಿ ಅಪ್ಪಾಜಿಗೆ ತನಗೆ ಬೇಕಾದದ್ದನ್ನು ಆರ್ಡರ್ ನೀಡಿ ತರಿಸಿದರು. ರಾಜೇಶ್ನನ್ನು ಕಂಡು ವೇಟರ್ ಪ್ರಶ್ನಿಸಿದ, ಲಿಟಲ್ ಮಾಸ್ಟರ್, ನಿಮಗಾಗಿ ನಾನು ಯಾವ ಡಿಶ್ ತರಲಿ? ಇಲ್ಲಿ ನಿಮ್ಮ ಇಷ್ಟದ ಎಲ್ಲವೂ ಸಿಗುತ್ತದೆ. ನಿಮಗೆ ಬೇಕಾದ ಪಾಸ್ತಾ, ಫ್ರೆಂಚ್ ಫ್ರೈ, ಚೈನೀಸ್ ನೂಡಲ್, ಬರ್ಗರ್ ಏನು ಬೇಕು ಹೇಳಿ. ಇಲ್ಲ, ಅಪ್ಪ ಅಮ್ಮ ಆರ್ಡರ್ ಮಾಡಿದ್ದನ್ನೇ ನೀವು ತಿಂತೀರಾ ಎಂದನು. ಅಷ್ಟೊತ್ತು ಆ ಮುಗ್ಧ ಮನದಲ್ಲಿ ನಡೆಯುತ್ತಿದ್ದ ತಳಮಳ ಜ್ವಾಲಾಮುಖಿಯಾಗಿ ಸಿಡಿದಿತ್ತು. ರೀ, ಸುಮ್ಮನೆ ಹೋಗ್ರಿ, ಇವರು ನನ್ನ ಅಮ್ಮ ಅಲ್ಲ. ಇಲ್ಲಿ ನನಗೇನು ಇಷ್ಟನೂ ಆಗ್ತಿಲ್ಲ. ಅಜಯ್ ಬಿಂದು ಇಬ್ಬರನ್ನು ಆ ಮುಗ್ಧ ಮಗುವಿನ ನುಡಿಗಳು ಇಕ್ಕಟ್ಟಿಗೆ ಸಿಲುಕಿಸಿದವು. ಅವರು ಒಳಗಿನ ಫ್ಯಾಮಿಲಿ ರೂಮ್ನಲ್ಲಿ ಕುಳಿತಿದ್ದರಿಂದ ಬಚಾವ್. ಇಲ್ಲದಿದ್ದರೆ ಇಡೀ ಹೋಟೆಲ್ನಲ್ಲಿದ್ದ ಎಲ್ಲರಿಗೂ ಈ ಅವಾಂತರ ಗೊತ್ತಾಗುತ್ತಿತ್ತು. ಅಜಯ್ಗೆ ಬಂದ ಕೋಪದಲ್ಲಿ ಮಗನಿಗೊಂದು ಬಾರಿಸಿ ಸುಮ್ಮನೆ ಕೂರುವಂತೆ ಹೇಳಿದ. ರಾಜೇಶ್ ಅಂದು ತಂದೆಯ ಆ ರೂಪ ನೋಡಿ ಅತಿ ಗಂಭೀರನಾದ. ಮಾತು ಮಾತುಗೂ ಅಳುವುದನ್ನು ಕಲಿತಿದ್ದ ಆ ಮಗು ಅಂದು ಅತಿ ಗಾಂಭೀರ್ಯ ತೋರಿಸಿತು. ಕಂಗಳಲ್ಲಿ ಒಂದು ತೊಟ್ಟು ನೀರಿಲ್ಲ, ಏನು ಹೇಳಲೂ ಇಲ್ಲ. ಸುಮ್ಮನೆ ತಲೆ ತಗ್ಗಿಸಿ ಕುಳಿತುಬಿಟ್ಟ. ಹೋ ಮಿಸ್ಟರ್ ಅಜಯ್, ಇದೇನು ಮಾಡಿದಿರಿ? ಪಾಪ ಮಗು, ಅದಕ್ಕೇನು ಗೊತ್ತಾಗುತ್ತೆ? ಆಗ ಅದನ್ನು ಟ್ಯಾಕಲ್ ಮಾಡುವುದು. ರಾಜುನ ಮೂಡ್ ಹಾಳು ಮಾಡಿದಿರಿ ಎನ್ನುತ್ತಾ ಕೃತಕ ಸಾಂತ್ವನ ತುಂಬಲು ರಾಜೇಶ್ನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಳ್ಳಲು ಯತ್ನಿಸಿದರು ಡಾಕ್ಟರ್ ಆಂಟಿ. ರಾಜೇಶ್ ಆಕೆಯ ಕೈ ತಳ್ಳುತ್ತಾ, ಆಂಟಿ ಪ್ಲೀಸ್, ಐ ಆಮ್ ಓಕೆ. ಸಾರಿ ಟು ಮೇಕ್ ಯು ಡಿಸ್ಟರ್ಬ್ ವಿತ್ ಮೈ ವರ್ಡ್ಸ್. ಐ ನೋ ಡ್ಯಾಡ್ ನೆವರ್ ಲೈಕ್ ದಿಸ್. ಸಾರಿ ಡ್ಯಾಡ್ ಎನ್ನುತ್ತಾ ದೊಡ್ಡ ಹುಡುಗನಂತೆ ಗಂಭೀರವಾಗಿ ತನ್ನ ತಟ್ಟೆಗೆ ಪಲಾವ್ ಬಡಿಸಿಕೊಂಡು ಮೌನವಾಗಿ ಅದನ್ನು ತಿನ್ನತೊಡಗಿದ. ಅಜಯ್ ಬಿಂದು ಅವರನ್ನೇ ನೋಡುತ್ತಾ ಸುಮ್ಮನೆ ಇರಬೇಕಾಯಿತು. ಅವರೂ ಸಹ ಏನೂ ಮಾತನಾಡದೆ ತಮ್ಮ ತಟ್ಟೆಗಳಿಗೆ ಬೇಕಾದ್ದನ್ನು ಬಡಿಸಿಕೊಂಡರು. ಆ ಮಗುವಿನ ಮುಂದೆ ಮಾತನಾಡಲು ಈ ದೊಡ್ಡವರಿಗೆ ಬಾಯಿಯೇ ಬರಲಿಲ್ಲ. ಮಗನ ಮನದಲ್ಲಿ ಏನಿದೆ ಅಂತ ತಂದೆಗೆ ಸ್ಪಷ್ಟ ಗೊತ್ತಾಯಿತು. ತನಗೆ ಪ್ರತ್ಯೇಕವಾಗಿ ತಿಳಿಸಲೆಂದೇ ರಾಜೇಶ್ ಹಾಗೆ ಮಾಡಿದನೆಂದು ಆ ಮಗನ ಅಪ್ಪ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ. ಅವರು ರಾತ್ರಿ 10 ಗಂಟೆ ಹೊತ್ತಿಗೆ ಮನೆ ತಲುಪಿದಾಗ ಮನೆಯ ಕಿಟಕಿ ಬಾಗಿಲು ತೆರೆದಿತ್ತು. ದೀಪ ಬೆಳಗಿತ್ತು. ರಾಜೇಶ್ಗಂತೂ ತನ್ನ ಸಂತೋಷ ಮರಳಿ ಬಂದಂತೆ ಆಯಿತು. ಓ, ಅಮ್ಮ ಬಂದಿರಬೇಕು ಎನ್ನುವ ಆ ಮಾತಲ್ಲಿ ಅದೆಷ್ಟು ಸಂಭ್ರಮ ಅಡಗಿತ್ತು. ಅಪ್ಪಾಜಿ ಬರ್ಡೇ ದಿನ ಅಮ್ಮ ಬಂದೇ ಬರ್ತಾರೆ ಅಂತ ನನಗೆ ಅನಿಸಿತ್ತು ಎನ್ನುತ್ತಾ ಕಾರು ನಿಂತ ತಕ್ಷಣ ರಾಜ ಕ್ಷಣ ಮಾತ್ರ ವ್ಯರ್ಥ ಮಾಡದೆ ಅಮ್ಮನ ಬಳಿ ಓಡಿದ. ಅಜಯ್ ಬಿಂದು ಮಾತಿಲ್ಲದೆ ಕಾರಿನಲ್ಲೇ ಕುಳಿತಿದ್ದರು. ಸಾರಿ ಡಾಕ್ಟರ್ ಬಿಂದು, ನನ್ನ ಮಗನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಎಂದಾಗ ಆಕೆ, ಬಿಡಿ ಮಿಸ್ಟರ್ ಅಜಯ್, ಇದರಲ್ಲಿ ಕ್ಷಮೆ ಕೇಳುವಂಥದ್ದು ಏನಿದೆ? ಡಿವರ್ಸ್ ಆಗಿರದೇ ಇದ್ದಿದ್ದರೆ ನನಗೂ ಇಂಥ ವಯಸ್ಸಿನ ಮಗು ಇರುತ್ತಿತ್ತು. ಮೊದಲ ಬಾರಿ ಅಜಯ್ಗೆ ಶಾಕ್ ತಗುಲಿತ್ತು. ನೀನು ಯಾವಾಗ ಬಂದೆ ಅಮ್ಮ? ಓಡಿ ಬಂದು ಅಮ್ಮನ ಮಡಿಲಿಗೆ ಅಪ್ಪಿಕೊಂಡು ಮಗ ಕೇಳಿದ. ನಾನು ಸಂಜೆ ಬಂದೆ ಕಣಪ್ಪ, ನೀವು ಆ ಕಡೆ ಹೊರಟಿರಿ, ನಾನು ಈ ಕಡೆ ಬಂದೆ, ಶಾಮು ಹೇಳಿದ. ಅಮ್ಮ, ಇವತ್ತು ನೀನು ಇದ್ದಿದ್ದರೆ ಎಷ್ಟು ಮಜಾ ಇರ್ತಿತ್ತು ಗೊತ್ತಾ? ನಾನು ಸಂಜೆ ಪೂರ್ತಿ ನಿನ್ನ ಬಗ್ಗೆಯೇ ಯೋಚಿಸುತ್ತಿದ್ದೆ. ಕಳೆದ ವರ್ಷ ಈ ದಿನ ನಾವೆಷ್ಟು ಎಂಜಾಯ್ ಮಾಡಿದ್ದೆವು ಅಲ್ಲವೇ? ಅದೇ ಜಾಗಕ್ಕೆ ಇವತ್ತು ಹೋಗಿದ್ದೆವು, ಆದರೆ ನೀನು ಇರಲಿಲ್ಲವಲ್ಲ ಅನ್ನುವುದೇ ಎಂದು ಹೇಳುವಷ್ಟರಲ್ಲಿ ರಾಜೇಶ್ ಸುಮ್ಮನಾದ. ಅಷ್ಟರಲ್ಲಿ ಏನೋ ನೆನಪಾದವನಂತೆ ರಾಜೇಶ್, ಅಮ್ಮ, ನೀನು ಮೈಸೂರಿಗೆ ಹೋಗಿದ್ದಾಗ ನಾನಿಲ್ಲಿ ಎಷ್ಟೊಂದು ಡ್ರಾಯಿಂಗ್ ಮಾಡಿದ್ದೀನಿ ಗೊತ್ತಾ?
ನೀನೊಂದ್ಸಲ ನೋಡಿದ್ರೆ ನೋಡ್ತಾನೆ ಇದ್ಬಿಡ್ತೀಯಾ ಎನ್ನುತ್ತಾ ತಾನು ಬಿಡಿಸಿದ ಚಿತ್ರಗಳನ್ನು ಸಂಭ್ರಮದಿಂದ ಅಮ್ಮನಿಗೆ ತೋರಿಸತೊಡಗಿದ ರಾಜೇಶ್. ಸಂಧ್ಯಾ ಮಗನ ಚಿತ್ರಗಳನ್ನು ಕುತೂಹಲದಿಂದ ಗಮನಿಸಿದಳು. ನಂತರ ಎಲ್ಲಾ ಚಿತ್ರಗಳ ಕೆಳಗೂ ಅದಕ್ಕೆ ಸೂಕ್ತವಾಗಿ ಹೊಂದುವಂತೆ 4 ಸಾಲುಗಳ ಅಡಿಬರಹ ಸೇರಿಸಿದಳು. ರಾಜೇಶ್ಗಂತೂ ಅಮ್ಮ ತನ್ನ ಮನಸ್ಸಿನ ಭಾವನೆಗಳನ್ನ ಬಿಡಿಸಿದ್ದಾಳೆ ಅನಿಸಿತು. ಓಕೆ, ವಂಡರ್ಫುಲ್ ಮೈ ಡಿಯರ್ ಮಾಮ್. ಬಿಲ್ಕುಲ್ ತನ್ನ ತಂದೆಯ ಶೈಲಿಯಲ್ಲೇ ನುಡಿದ ರಾಜೇಶ್. ನಂತರ ಏನನ್ನೋ ನೆನಪಿಸಿಕೊಂಡವನಂತೆ, ಅಮ್ಮ, ನೀನು ಊಟ ಮಾಡಿದೆ ತಾನೇ? ನಾನಂತೂ ಹೊರಗಡೆ ಚೆನ್ನಾಗಿ ತಿಂದ್ಕೊಂಡು ಬಂದಿದ್ದೇನೆ. ಹೀರೋ, ಶ್ಯಾಮು ಏನಾದರೂ ಮಾಡಿದ್ದಾನ ನೋಡ್ತೀನಿ ಎಂದು ಒಳಗೆ ಓಡಿದ. ಬೇಡಪ್ಪ ಮಗು, ನನಗೆ ಹಸಿವಿಲ್ಲ, ಸಂಧ್ಯಾ ಹೇಳಿದಳು. ನಿಮ್ಮ ತಾತನ ಆರೋಗ್ಯ ಇನ್ನೂ ಪೂರ್ತಿ ಸರಿ ಹೋಗಿಲ್ಲ. ನಾನಿನ್ನೂ ಅಲ್ಲೇ ಇರಬೇಕಿತ್ತು. ಆದರೆ ನನಗೆ ನಿನ್ನದೇ ಯೋಚನೆ ಆಗಿತ್ತು. ಅದಕ್ಕೆ ಬೇಗ ಹೊರಟು ಬಂದೆ. ಅಮ್ಮ, ಇನ್ನು ನೀನು ನನ್ನ ಬಗ್ಗೆ ಚಿಂತಿಸುವುದು ಬೇಡ. ನಾನೀಗ ತುಂಬ ದೊಡ್ಡವನಾಗಿದ್ದೀನಿ. ಒಬ್ಬನೇ ಎಲ್ಲ ಮಾಡಿಕೊಡ್ತೀನಿ. ಅಪ್ಪಾಜಿಯನ್ನು ನೋಡ್ಕೊಳ್ತೀನಿ ಎಂದು ಕಿಲಕಿಲ ನಗತೊಡಗಿದ. ಅದು ಗಂಡ ಅಜಯ್ನ ನಗೆಯಂತೆಯೇ ಇದೆ ಎನಿಸಿತವಳಿಗೆ. ಶ್ಯಾಮು, ಅಮ್ಮಂಗೆ ಅರ್ಜೆಂಟಾಗಿ ಏನಾದರೂ ಮಾಡಿಕೊಡು. ರಾಜೇಶ್ ಸಾಹೇಬರು ಶ್ಯಾಮುನಿಗೆ ಆರ್ಡರ್ ಮಾಡಿದರು. ಆಗ್ಲಿ ಸರ್, ಬೇಗ ತರ್ತೀನಿ. ಶ್ಯಾಮು ನಸುನಗುತ್ತಾ ಹೇಳಿದಾಗ ರಾಜೇಶ್ ಅಮ್ಮನ ಕಡೆ ತಿರುಗಿ, ನೋಡಿದ್ಯಾ ಅಮ್ಮ ಹೇಗೆ ನಿಭಾಯಿಸ್ತೀನಿ ಎಂಬಂತೆ ನಗು ಬೀರಿದ. ಸಂಧ್ಯಾಳಿಗಂತೂ ಮಗ ಬಹಳ ಬೆಳೆದು ಬಿಟ್ಟಿದ್ದಾನೆ ಎನಿಸಿತು. ಅಂದು ಬಹಳ ದಿನಗಳ ನಂತರ ರಾಜೇಶ್ ಅಮ್ಮನ ಪಕ್ಕ ನಿಶ್ಚಿಂತೆಯಿಂದ ಮಲಗಿದ. ಅವನಿಗಂತೂ ಅಮ್ಮನ ಬಳಿ ಮಾತನಾಡುವುದು ಬೇಕಾದಷ್ಟಿತ್ತು. ಹೇಳುವುದಿತ್ತು, ಕೇಳುವುದಿತ್ತು. ತನಗೆ ಗೊತ್ತಿರುವ ಒಂದೊಂದು ವಿಷಯವನ್ನು ಅಮ್ಮನ ಬಳಿ ಹಂಚಿಕೊಳ್ಳುವವರೆಗೂ ಅವನಿಗೆ ನೆಮ್ಮದಿ ಇಲ್ಲ. ಇವತ್ತಂತೂ ಅಪ್ಪಾಜಿ ಆ ಬಿಂದು ಆಂಟಿ ಎದುರೇ ಹೇಗೆ ಹೊಡೆದು ಬಿಟ್ಟರು? ತನಗೆ ಹೊಡೆತ ಬಿತ್ತು ಎಂದು ಅಮ್ಮನಿಗೆ ಹೇಳಿದರೆ ಆಕೆ ತನಗೆ ಬೋಧನೆ ಮಾಡುತ್ತಾಳೆ. ಅಮ್ಮ ಇಷ್ಟೊಂದು ಮೃದು ಆಗಿರುವುದೇಕೆ? ಅಪ್ಪಾಜಿ ಕಂಡರೆ ಹೇಗೆ ಭಯಪಡಬೇಕು? ಹೀಗೆ ತನ್ನ ಗೊಂದಲಗಳಲ್ಲಿ ಮುಳುಗಿದ್ದ ರಾಜೇಶ್ ಅಮ್ಮನನ್ನು ಕೇಳಿದ, ಅಮ್ಮ, ನೀನೇಕೆ ಎಲ್ಲರಂತೆ ಇಂಗ್ಲಿಷ್ನಲ್ಲಿ ಮಾತನಾಡಲ್ಲ? ಅಪ್ಪಾಜಿ ಡಾಕ್ಟರ್ ಬಿಂದು ಆಂಟಿ ಮಾತಾಡ್ತಾರಲ್ಲ ಹಾಗೆ. ಅಪ್ಪಾಜಿಗಂತೂ ಅದಕ್ಕೆ ಅವರನ್ನು ಕಂಡರೆ ಬಹಳ ಇಷ್ಟ. ಅದು ಮೊದಲಿನಿಂದಲೂ ನಾನು ಕನ್ನಡ ಮೀಡಿಯಂನಲ್ಲೇ ಓದಿದ್ದು. PUC ನಂತರ ಡಿಗ್ರಿ ಮುಂದುವರಿಸಲಿಲ್ಲ. ಇಂಗ್ಲಿಷ್ ಸರಾಗವಾಗಿ ಬಳಕೆ ಇಲ್ಲ, ಅರ್ಥ ಮಾಡಿಕೊಳ್ಳಬಲ್ಲೆ ಅಷ್ಟೇ. ಅಮ್ಮ, ರಾಜೇಶ್ ದೃಢವಾಗಿ ಹೇಳಿದ, ಇನ್ಮುಂದೆ ಪ್ರತಿ ಸಲ ನಾನು ನಿನ್ನೊಂದಿಗೆ ಇಂಗ್ಲಿಷ್ನಲ್ಲಿ ಮಾತಾಡ್ತೀನಿ. ಅದೇನು ಕಲಿಯಲು ಅಸಾಧ್ಯವಲ್ಲ, ನಾನು ಹೇಳ್ಕೊಡ್ತೀನಿ ಎಂದ. ಸ್ವಲ್ಪ ಹೊತ್ತು ಬಿಟ್ಟು ಮಗ್ಗಲು ಬದಲಿಸುತ್ತಾ ರಾಜೇಶ್ ಮತ್ತೆ ಹೇಳಿದ, ಆ ಆಂಟಿ ತರಹ ನೀನು ಯಾಕಮ್ಮ ಕೆಲಸಕ್ಕೆ ಹೋಗ್ತಿಲ್ಲ? ಅವರ ತರಹ ನಿನಗೇಕೆ ಕಾರು ಓಡಿಸಲು ಬರೋದಿಲ್ಲ? ಹೊರಗೆ ಹೋಗೋಣ ಎಂದಾಗಲ್ಲ ಬೇಡ ಅಂತೀಯ. ದೊಡ್ಡ ಪಾರ್ಟಿಗಳಿಗೆ ಹೋಗೋದೇ ಇಲ್ಲ. ಮಗು ರಾಜು, ನಿನಗೇನಾಗಿದೆ ಇವತ್ತು? ಯಾಕೆ ಒಂದೇ ಸಮನೆ ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ದಿ? ನಿನ್ನ ಆಂಟಿ ತರಹ ನಾನೇಕೆ ಡ್ರೆಸ್ ಮಾಡಲ್ಲ, ಮೇಕಪ್ ಮಾಡಿಕೊಳ್ಳಲ್ಲ ಅಂತ ಕೇಳಬೇಡ ಮಗು. ಅವರು ದೊಡ್ಡ ಆಸ್ಪತ್ರೆಯ ಆಧುನಿಕ ಡಾಕ್ಟರ್. ನಾನು ಒಬ್ಬ ಸಾಧಾರಣ ಗೃಹಿಣಿ. ನನ್ನ ಜೀವನ, ಗಂಡ, ಮನೆ, ಮಕ್ಕಳು ಇಷ್ಟೇ. ಆದರೆ ನೀನು ನನ್ನಮ್ಮ. ನನಗಾಗಿ ನೀನು ಸ್ವಲ್ಪ ಚೇಂಜ್ ಆಗಬಾರದೆ? ಬಹಳ ಮುಗ್ಧನೆಂದು ತಾನು ಭಾವಿಸುತ್ತಿದ್ದ ಮಗ ಇಂದು ಇಷ್ಟು ಪ್ರಬುದ್ಧವಾಗಿ ಪ್ರಶ್ನೆ ಕೇಳುತ್ತಿದ್ದಾನಲ್ಲ ಎಂದವಳಿಗೆ ಬೆರಗಾಯಿತು. ಮಗನನ್ನು ಈ ಬಗ್ಗೆ ವಿವರವಾಗಿ ಕೇಳೋಣ ಎಂದುಕೊಳ್ಳುವಷ್ಟರಲ್ಲಿ ಹೊರಗಿನಿಂದ ಅಜಯ್ ಟಕಟಕ ಬೂಟಿನ ಸದ್ದು ಮಾಡುತ್ತಾ ಹೊಳಬಂದದ್ದು ಗೊತ್ತಾಯಿತು. ಯಾಕೋ ನಂತರ ಆಕೆಯ ಧ್ವನಿಯೇ ಹುಡುಗಿ ಹೋಯಿತು. ನಿನ್ನ ತಂದೆಯ ಆರೋಗ್ಯ ಹೇಗಿದೆ ಎಂದು ಸಹ ಔಪಚಾರಿಕತೆಗಾಗಿ ಗಂಡ ಏನೂ ಕೇಳಲಿಲ್ಲವಲ್ಲ ಎನಿಸಿ ಬಹಳ ಪಿಚ್ಚೆನಿಸಿತು. ಅದೇನಾಗಿದೆಯೋ ಏನೋ ಇವರಿಗೆ. ಖಂಡಿತ ಮೊದಲಿನಂತೆ ಇಲ್ಲ ಅನಿಸಿತು. ಹಿಂದೆಲ್ಲ ಎಲ್ಲ ಸರಿಯಾಗಿತ್ತು. ಆದರೆ ಈಗ ಅಳೆದು ಸುರಿದು ಒಂದೋ ಎರಡೋ ಮಾತಷ್ಟೇ. ತಾಯಿ ಮಗ ಒಟ್ಟಿಗೆ ಮಲಗಿರುವುದನ್ನು ಕಂಡು ಅಜಯ್ಗೆ ಹೆಂಡತಿಯ ಮೇಲಿನ ಹಳೆಯ ಸಿಟ್ಟು ಮರುಕಳಿಸಿತು. ಇವಳಿಂತಲೇ ಮಗ ಹೀಗೆ ಅಮ್ಮನ ಸೆರೆಗೂ ಬಿಡಲಾರದವನಾಗಿದ್ದಾನೆ ಎನಿಸಿತು. ಅಲ್ಲ, ಅವನು ಬಿಂದುಳಿಗೆ ಹಾಗೆ ಹೇಳಬೇಕಾದರೆ ಅಷ್ಟು ಆತ್ಮವಿಶ್ವಾಸ ಎಲ್ಲಿಂದ ಬಂತು? ಆದರೆ ಮಗನ ಮುಗ್ಧ ಮುಖ ನೋಡುತ್ತಲೇ ತಾನವನಿಗೆ ಅಷ್ಟು ಜೋರಾಗಿ ಹೊಡೆಯಬಾರದಿತ್ತು ಎಂದು ಅಜಯ್ಗೆ ಬಹಳ ಪಿಚ್ಚೆನಿಸಿತು. ಕರಳು ತಡೆಯಾರದೆ ಮಗನ ತಲೆ ನೆವರಿಸುತ್ತಾ,
ಎತ್ತಿದ್ದೀಯಾ ರಾಜು? ಹೇಟು ಜೋರಾಗಿ ಬಿತ್ತೇನಪ್ಪ. ಐ ಆಮ್ ಸಾರಿ. ಏನದು ಹೇಟ್ ಬಿತ್ತೆ? ಎಲ್ಲ ತಗಲಿತು ಮಗು? ಅದರ ಬಗ್ಗೆ ನೀನೇನು ಹೇಳಲೇ ಇಲ್ಲವಲ್ಲ. ಗಾಬರಿಯಿಂದ ಎದ್ದು ಕುಳಿತು ಸಂಧ್ಯಾ ಕೇಳಿದಳು. ರಾಜು, ಇಲ್ಲಿ ತೋರಿಸಪ್ಪ, ಎಲ್ಲಿ ಪೆಟ್ಟು ತಗಲಿದೆ? ಅಯ್ಯೋ ಅಮ್ಮ, ಸ್ವಲ್ಪ ಜಾರಿ ಬಿದ್ದೆ, ತಲೆಗೆ ಹೇಟು ತಗಲಿತು ಅಷ್ಟೇ. ಅಪ್ಪಾಜಿ, ಯೋಚನೆ ಮಾಡಬೇಡಿ, ದಟ್ಸ್ ಆಲ್ ರೈಟ್. ನೀನ್ ಮಲ್ಗಮ್ಮ ಎಂದ. ರಾಜೇಶ್ನ ಮಾತು ಕೇಳಿ ಅಜಯ್ಗೆ ಮಗ ಹೆಂಡತಿಗೇನು ಹೇಳಲಿಲ್ಲ ಎಂದು ಅಭಿಮಾನ ಹುಕ್ಕಿ ಬಂದು ಮಗನ ಹಣೆಗೆ ಮುತ್ತಿಟ್ಟು ಮಲಗಲು ಹೊರಟ. ಅದಾದ ವಾರದಲ್ಲಿ ಮನೆಯಲ್ಲೇನೋ ಸೂಕ್ಷ್ಮ ಬದಲಾವಣೆ ಆಗಿದೆ ಎಂದನಿಸಿತು ಅಜಯ್ಗೆ. ಯಾವುದೇ ವಿಷಯಕ್ಕೂ ಮನೆಯಲ್ಲಿ ಕಟಿಪಿಟಿ ಇಲ್ಲ. ಎಲ್ಲ ಕೆಲಸಗಳು ಪಾದರಸದಂತೆ ಚಕಚಕ ನಡೆಯುತ್ತಿದೆ. ಮಗನ ಹಿಂದಿನ ಮೊಂಡುತನ, ಅಳು, ರಂಪ ಏನೂ ಇಲ್ಲ. ಸಂಧ್ಯಾ ಸಹ ಅಸನ್ಮುಖಿಯಾಗಿ ಓಡಾಡುತ್ತಾ ಗೆಲುವಾಗಿದ್ದಾಳೆ. ಮಗ ಅಮ್ಮನ ಜೊತೆ ಕಾಲ ಕಳೆಯುತ್ತಾ ಚೂಟಿಯಾಗಿದ್ದಾನೆ. ಅವರಿಬ್ಬರ ಮುಖದಲ್ಲಿ ಏನೋ ಕಳೆಯಿದೆ. ಇರಲಿ, ಸದ್ಯಕ್ಕಂತೂ ಬಿಂದೋಳ ಭೇಟಿಗೆ ಏನೂ ಅಡ್ಡಿ ಇಲ್ಲ ಅಂತ ಸಮಾಧಾನಗೊಂಡ. ಆ ದಿನ ಸಂಜೆ ತಡವಾಗಿ ಅಜಯ್ ಮನೆ ತಲುಪಿದಾಗ ಯಾರೋ ಕೂಗಿದಂತಾಗಲು ಬಂದು ನೋಡಿದರೆ ಕೊರಿಯರ್ ಹುಡುಗ ನಿಂತಿದ್ದ. ಅವನಿಂದ ಕವರ್ ಪಡೆದು ನೋಡಿದರೆ ಅದು ಮಗನ ಕುರಿತಾಗಿತ್ತು. ಯಾರು ಕಳಿಸಿರಬಹುದು? ಎಲ್ಲಿಂದ ಬಂದಿರಬಹುದು? ಅವನ ತಲೆಯಲ್ಲಿ ಹಲವಾರು ವಿಚಾರಗಳು ಘರ್ಷಿಸುತ್ತಿದ್ದರೂ ಇರಲಿ ಎಂದುಕೊಂಡು ಮಗನನ್ನು ಕರೆದು ಆ ಕವರ್ ನೀಡಿದ. ಅದನ್ನು ತೆರೆದು ಓದಿದ ಮಗರಾಯನ ಮುಖದಲ್ಲಿ 1000 ವ್ಯಾಟ್ಸ್ ಬಲ್ಬ್ ಬೆಳಗಿತ್ತು. ಖುಷಿಯಿಂದ ಕುಪ್ಪಳಿಸುತ್ತಾ ತಂದೆಗೆ ಹೇಳಿದ, ಅಪ್ಪಾಜಿ, ನೀವು ಇದನ್ನು ಓದಿ ನೋಡಿ. ಅಜಯ್ ಆ ಪತ್ರ ತೆರೆದು ಓದಿದಾಗ, ಶ್ರೀಮತಿ ಸಂಧ್ಯಾ, ಈ ಬಾರಿಯ ಜಿಲ್ಲಾ ಮಟ್ಟದ ಪ್ರಾದೇಶಿಕ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಿಮ್ಮ ತೈಲವರ್ಣ ಚಿತ್ರ ಪ್ರಥಮ ಬಹುಮಾನ ಗಳಿಸಿದೆ. ಅಭಿನಂದನೆಗಳು. ನೀವು ಲಲಿತಕಲಾ ಅಕಾಡೆಮಿಗೆ ಖುದ್ದಾಗಿ ಬಂದು ರಾಜ್ಯಪಾಲರಿಂದ ಈ ಬಹುಮಾನ ಪ್ರಶಸ್ತಿ ಪಡೆಯಬೇಕು ಎಂದು ವಿವರಿಸಲಾಗಿತ್ತು. ಆಶ್ಚರ್ಯದಿಂದ ಅಜಯ್ ಹೆಂಡತಿ ಕಡೆ ತಿರುಗಿ ಕೇಳಿದ, ಸಂಧ್ಯಾ, ಎಂದಿನಿಂದ ನಿನಗೆ ಈ ಹವ್ಯಾಸ? ಪೇಂಟಿಂಗ್ ಹಾಬಿ ನನಗೆ ಬಾಲ್ಯದಲ್ಲೇ ರೂಢಿಯಲ್ಲಿತ್ತು. ಆದರೆ ಅದರ ಕಡೆ ಹೆಚ್ಚು ಗಮನ ಕೊಟ್ಟಿರಲಿಲ್ಲ. ಉತ್ಸಾಹದಿಂದ ಸಂಧ್ಯಾ ಮುಂದುವರಿಸಿದಳು. ನಾನು ಎಂದಿನಂತೆ ಸಾಧಾರಣವಾಗಿ ಬಿಡಿಸಿದ್ದ ಚಿತ್ರವನ್ನು ರಾಜು ಯಾವಾಗ ಈ ಜಿಲ್ಲಾ ಮಟ್ಟದ ಸ್ಪರ್ಧೆಗೆ ಕಳುಹಿಸಿದ್ದ ಅನ್ನೋದೇ ಗೊತ್ತಿಲ್ಲ. ಆ ಚಿತ್ರ ಇಂಥ ಪ್ರಶಸ್ತಿ ಗಳಿಸಬಹುದೆಂದು ನಾನೆಂದೂ ಎಣಿಸಿರಲಿಲ್ಲ. ನನ್ನಂಥ ಒಬ್ಬ ಸಾಧಾರಣ ಗೃಹಿಣಿಯ ಮನದಾಳದ ಭಾವನೆಗಳಿಗೆ ಇಂಥ ಪುರಸ್ಕಾರ ಸಿಗಬಹುದೆಂದು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ ಎಂದಳು. ಅಜಯ್ಗಂತೂ ಶಾಕ್ ಮೇಲೆ ಶಾಕ್. ಸುಮ್ಮನೆ ತನ್ನ ಕೋಣೆಗೆ ಹೋಗಿ ಕುಳಿತುಬಿಟ್ಟ. ಇಷ್ಟು ದಿನಗಳ ಕಾಲ ತಾನು ಹೆಂಡತಿಯನ್ನು ಎಷ್ಟೆಲ್ಲ ಅಪಮಾನಿಸಿದ್ದೆ ಎಂದು ನೆನೆದು ಬೇಸರವಾಯಿತು. ಆಕೆಯ ಕಡೆಯಿಂದ ವಿರೋಧದ ಚಕಾರ ಇರಲಿಲ್ಲ. ತನ್ನ ಗಂಡ, ಮನೆ, ಮಕ್ಕಳ ಪ್ರಪಂಚದಲ್ಲಿ ಆಕೆ ಚಿತ್ರಕಲೆಯನ್ನು ಎಲ್ಲೋ ಅವಿತಿರಿಸಿದ್ದಳು. ಆಕೆಯ ಪ್ರತಿಭೆ ಎಲೆಮರೆಯ ಕಾಯಿಯಾಗಿತ್ತು. ಪಾಶ್ಚಾತ್ಯ ಫ್ಯಾಷನ್ ಕುರಿತು ಭ್ರಮೆ ಬೆಳೆಸಿಕೊಂಡಿದ್ದ ತಾನು ಆಡಂಬರವನ್ನೇ ಆಧುನಿಕತೆ, ಅದೇ ನಾಗರಿಕತೆ ಎಂದು ಭಾವಿಸಿ ಹೆಂಡತಿಯ ಆದರಣೆಯನ್ನೇ ಮರೆತಿದ್ದು ಬಹಳ ತಪ್ಪೆನಿಸಿತು. ಆದರ್ಶ ಪತ್ನಿಯ ಮಹತ್ವ ಎಂಥದ್ದು ಎಂಬುವುದು ಈಗ ಗೊತ್ತಾಗತೊಡಗಿತು. ಮುಗ್ಧ ಮಕ್ಕಳನ್ನು ಎಂದು ಚಿಕ್ಕವರೆಂದು ಅನಾದರಿಸಬಾರದು. ಅವರು ದೊಡ್ಡವರಿಗಿಂತ ಎಷ್ಟು ಸೂಕ್ಷ್ಮದವರಾಗಿರುತ್ತಾರೆ. ಈ ರೀತಿ ಮೊದಲ ಬಾರಿಗೆ ಪತ್ನಿಯ ಬಗ್ಗೆ ಬಹಳ ಹೆಮ್ಮೆ ಎನಿಸಿತು. ಅದಾದ ಒಂದು ವಾರದ ನಂತರ ಅಜಯ್ ಸಂಜೆ ಮನೆಗೆ ಬಂದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ. ತಾಯಿ ಮಗ ದೇವಸ್ಥಾನಕ್ಕೆ ಹೋಗಿರುವುದಾಗಿ ಶ್ಯಾಮು ತಿಳಿಸಿದ. ಬೇಸರ ಕಳೆಯಲೆಂದು ಶ್ಯಾಮು ನೀಡಿದ ಕಾಫಿ ತಿಂಡಿ ಸೇವಿಸುತ್ತಾ ಅಜಯ್ ಟಿವಿ ಆನ್ ಮಾಡಿದಾಗ ಇದೇನು ಆಶ್ಚರ್ಯ, ಆಗ ವಾರ್ತೆಗಳ ಸಮಯ. ಎಲ್ಲ ಚಾನೆಲ್ಗಳಲ್ಲೂ ವಾರ್ತೆಗಳ ಮಧ್ಯೆ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯ ವಿಜೇತರಿಗೆ ರಾಜ್ಯಪಾಲರು ಬಹುಮಾನ ಪ್ರಶಸ್ತಿ ವಿತರಿಸುತ್ತಿದ್ದ ಸುದ್ದಿ ಪ್ರಸಾರವಾಗುತ್ತಿತ್ತು. ಇವರನ್ನು ಭೇಟಿಯಾಗಿ ನಿರೂಪಕಿ ವಿವರಿಸುತ್ತಿದ್ದಳು. ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯ ಮೊದಲ ವಿಜೇತರು ಶ್ರೀಮತಿ ಸಂಧ್ಯಾ. ಸಾಧಾರಣ ಗೃಹಿಣಿಯಾಗಿ ಎಲೆಮರೆಯ ಕಾಯಿಯಂತೆ ತಮ್ಮ ಚಿತ್ರಕಲೆಯ ಪ್ರತಿಭೆಯನ್ನು ಅವಿತಿರಿಸಿದ್ದ ಇವರನ್ನು ಬೆಳಕಿಗೆ ತಂದು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಮಾಡಿದ್ದು ಇವರ 10 ವರ್ಷದ ಪುಟ್ಟ ಬಾಲಕ ರಾಜೇಶ್. ಅಜಯ್ ಕುತೂಹಲದಿಂದ ಮುಂದಿನ ಚಾನೆಲ್ಗೆ ಬದಲಾಯಿಸಿದಾಗ ಅಲ್ಲಿಯೂ ಅದೇ ಸುದ್ದಿ. ರಾಜೇಶ್ ಉತ್ಸಾಹದಿಂದ ಹೇಳುತ್ತಿದ್ದ, ಕಳೆದ ತಿಂಗಳು
ನನ್ನ ಅಪ್ಪಾಜಿ ತಂದಿದ್ದ ಒಂದು ಪತ್ರಿಕೆಯಲ್ಲಿ ಈ ಸ್ಪರ್ಧೆ ಕುರಿತು ವಿವರಗಳಿದ್ದವು. ಅಮ್ಮನ ಈ ಪ್ರತಿಭೆ ಹೊರಜಗತ್ತಿಗೆ ಗೊತ್ತಾಗಲಿ ಎಂದೇ ಅವರಿಗೆ ತಿಳಿಸದೆ ತಾಯಿ ಮಗುವಿನ ಮಮತೆಯ ಬಾಂಧವ್ಯದ ಕುರಿತು ಮೂಕವಾಗಿ ವಿವರಿಸುವ ಅಮ್ಮನ ಈ ತೈಲಚಿತ್ರವನ್ನು ನಾನು ಸ್ಪರ್ಧೆಗೆ ಕಳುಹಿಸಿದ್ದೆ. ಅದು ನನಗೆ ಮಾತ್ರವಲ್ಲ, ನಿಮ್ಮೆಲ್ಲರಿಗೂ ಇಂದು ಇಷ್ಟವಾಗಿರುವುದಕ್ಕೆ ಅನಂತ ಧನ್ಯವಾದಗಳು. ಪ್ರಚಂಡ ಕರತಾಡನದಿಂದ ಸಭಿಕರು ಸಂಭ್ರಮ ವ್ಯಕ್ತಪಡಿಸಿದರು. ರಾಜ್ಯಪಾಲರು ಸಂಧ್ಯಾಳನ್ನು ಅಭಿನಂದಿಸಿ ಪ್ರಶಸ್ತಿ ಪುರಸ್ಕಾರವಿದ್ದಾಗ ಆಕೆ ಒಂದೇ ಮಾತು ಹೇಳಿದಳು, ಈ ಪುರಸ್ಕಾರ ನನಗಲ್ಲ, ಎಲ್ಲ ನನ್ನ ಮಗನಿಗೆ ಸೇರಬೇಕು. ಧನ್ಯತೆಯ ಆನಂದಾಶ್ರುಗಳನ್ನು ಆಕೆ ಸುರಿಸಿದಾಗ ಮಗ ತಾಯಿಯ ಕೈ ಹಿಡಿದು ಹೆಮ್ಮೆಯಿಂದ ಮುನ್ನಡೆಸಿಕೊಂಡು ಬಂದಿದ್ದ. ಈ ನೇರ ಕಾರ್ಯಕ್ರಮದ ಮೋಡಿಗೆ ಒಳಗಾಗಿದ್ದ ಅಜಯ್ ಮನೆಗೆ ಮರಳಲಿರುವ ಹೆಂಡತಿ ಮಗನನ್ನು ಯಾವಾಗ ಭೇಟಿಯಾಗುವೆನೋ ಎಂದು ಹೆಮ್ಮೆಯಿಂದ ತುದಿಗಾಲಿನಲ್ಲಿ ಕಾಯತೊಡಗಿದ. ಅಷ್ಟರಲ್ಲಿ ಅವನ ಗೆಳೆಯರು ಬಂಧುವರ್ಗದಿಂದ ಅನೇಕ ಫೋನ್ ಕರೆಗಳು ಬಂದು ಎಲ್ಲರೂ ಅಜಯ್ನನ್ನು ಮಾತನಾಡಿಸಿ ಸಂಧ್ಯಾಳನ್ನು ಅಭಿನಂದಿಸಲು ಅವಳ ಬಗ್ಗೆ ವಿಚಾರಿಸುವವರೇ. ಅದರಲ್ಲೂ ಪುಟ್ಟ ಹುಡುಗ ಅಮ್ಮ ಎಲ್ಲರೆದುರು ಹೆಮ್ಮೆಯಿಂದ ಪ್ರಶಸ್ತಿ ಸ್ವೀಕರಿಸುವಂತೆ ಮಾಡಿದ್ದು ಹೆಚ್ಚಿನ ಹೊಗಳಿಕೆಗೆ ಪಾತ್ರವಾಗಿತ್ತು. ಅವರಿಬ್ಬರೂ ಅರ್ಧ ಗಂಟೆಯಲ್ಲಿ ಆಟೋದಲ್ಲಿ ಬಂದಿಳಿದಾಗ ಅಜಯ್ ಅವರನ್ನು ಎದುರುಗೊಳ್ಳಲು ತಾನೇ ಮುಂಬಾಗಿಲಿನಲ್ಲಿ ಕಾದು ನಿಂತಿದ್ದ. ಹೆಂಡತಿಯನ್ನು ಅಭಿನಂದಿಸಿ ಹೆಮ್ಮೆಯಿಂದ ಮಗನನ್ನು ಗಿರಗಿರನೆ ತಿರುಗಿಸಿ ಕೆಳಗಿಳಿಸಿದ ಅಜಯ್, ಮಾಸ್ಟರ್ ರಾಜೇಶ್, ಈ ಟಿವಿ ವರದಿ ಇದೆಲ್ಲ ಹೀಗೆ ಆಯಿತು? ನಿನ್ನೆ ಚಿತ್ರಕಲಾ ಪರಿಷತ್ತಿನವರೇ ಮನೆಗೆ ಬಂದು ಆಹ್ವಾನ ಕೊಟ್ಟರು ಅಪ್ಪಾಜಿ. ಇವತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಎಲ್ಲ ಚಾನೆಲ್ನವರು ನೇರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದರು. ಅಮ್ಮನಿಗೆ ಇನ್ನೂ ಸಂಕೋಚ ಹೋಗಿಲ್ಲ. ಆದರೆ ನಾನು ಮಾಡಿದ್ದು ಸರಿಯಲ್ವಾ ಅಪ್ಪಾಜಿ? ಮಗ ಕೇಳಿದ. ಮನೆಯಲ್ಲಿ ತಾನೆಂಥ ವಜ್ರ ಹೊಂದಿದ್ದೇನೆ ಎಂಬುದು ಅಜಯ್ಗೆ ಈಗ ಅರ್ಥವಾಗಿತ್ತು. ಹೆಂಡತಿಯನ್ನು ಮೊದಲಿನಿಂದಲೂ ಅಪಮಾನಿಸುತ್ತಾ ಮೂಲೆ ಗುಂಪಾಗಿಸಿದ್ದಕ್ಕೆ ಅವನೀಗ ಬಹಳ ಪಶ್ಚಾತ್ತಾಪ ಪಡುತ್ತಿದ್ದ. ಇಷ್ಟು ದಿನಗಳಲ್ಲಿ ತಾನು ಹೆಂಡತಿಯ ಪ್ರತಿಭೆಯನ್ನು ಗುರುತಿಸಿ ಹೊರತರಬೇಕಿತ್ತು. ಆ ಕೆಲಸವನ್ನು ಅವನ ಬದಲಿಗೆ ಮಗ ಆಲುಗಲ್ಲದ ಅಸುಳೆ ನೆರವೇರಿಸಿದ್ದ. ಆ ಪುಟ್ಟ ಕಂದ ಬಲು ಆಪ್ಯಾಯಮಾನತೆಯಿಂದ ಚದರಲಿದ್ದ ತಮ್ಮ ಸಂಸಾರದ ಗೂಡನ್ನು ಒಂದಾಗಿಸಿದ್ದಾನೆ ಎಂದು ಬಹಳ ಹೆಮ್ಮೆ ಎನಿಸಿತು. ಅಷ್ಟರಲ್ಲಿ ಯಾರೋ ಬಾಗಿಲು ಬಡಿದಂತಾಗಲು ಅಜಯ್ ಬಂದು ಬಾಗಿಲು ತೆರೆದ. ಅದೇ ಬಿಂದು. ಆಕೆ ಬಿರುಗಾಳಿಯಂತೆ ಹೊಳಬರುತ್ತಾ, ಮಿಸ್ಟರ್ ಅಜಯ್, ಪ್ಲೀಸ್ ಬೇಗ ಬನ್ನಿ, ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕು, ನಿಮ್ಮ ಹೆಲ್ಪ್ ಬೇಕಾಗುತ್ತದೆ ಎಂದು ಸರಾಗವಾಗಿ ಆತನ ಹೆಗಲ ಮೇಲೆ ಕೈ ಇಡಲು ಬಂದಳು. ಮಿಂಚಿನ ವೇಗದಲ್ಲಿ ರಾಜೇಶ್ ಅಪ್ಪಾಜಿ ಬಳಿ ಓಡಿ ಬಂದ. ಕ್ಷಣ ಮಾತ್ರದಲ್ಲಿ ಅವನನ್ನು ಎತ್ತಿಕೊಂಡ ಅಜಯ್ ಹೆಮ್ಮೆಯಿಂದ ಅವನನ್ನು ಮುದ್ದಿಸುತ್ತಾ, ಸಾರಿ ಡಾಕ್ಟರ್, ನಾನಿಂದು ಬಹಳ ಬ್ಯುಸಿ, ಯು ಶುಡ್ ಹೆಲ್ಪ್ ಯುವರ್ ಸೆಲ್ಫ್. ನನ್ನ ಶ್ರೀಮತಿ ಇಂದು ಅಪೂರ್ವ ಸಾಧನೆ ಮಾಡಿ ಜಿಲ್ಲಾ ಮಟ್ಟದ ಚಿತ್ರಕಲಾ ಸ್ಪರ್ಧೆಯಲ್ಲಿ ರಾಜ್ಯಪಾಲರಿಂದ ಪ್ರಥಮ ಬಹುಮಾನ ಪ್ರಶಸ್ತಿ ಗಳಿಸಿದ್ದಾಳೆ. ಅದನ್ನು ಸೆಲೆಬ್ರೇಟ್ ಮಾಡಲು ನಾವೀಗ ಪದ್ಮಾವತಿ ಹೋಟೆಲ್ಗೆ ಹೊರಟಿದ್ದೇವೆ ಎಂದು ಮುಂದೆ ಬಂದವನೇ ಸಂಧ್ಯಾಳ ಬಳಿ ನಿಂತು ಬಲಗೈಯಿಂದ ಅವಳ ತೋಳ ಮೇಲೆ ಕೈ ಹಾಕಿ ತನ್ನ ಪಕ್ಕ ಒರಗಿಸಿಕೊಳ್ಳುತ್ತಾ ಬಿಂದ್ಯೋಳಿಗೆ ಮತ್ತೆ ಹೆಮ್ಮೆಯಿಂದ ಹೇಳಿದ, ವೈ ಡೋಂಟ್ ಯು ಕಂಗ್ರ್ಯಾಚುಲೇಟ್ ಹರ್? ಬಿಂದ್ಯೋಳಿಗೆ ಗಂಟಲಲ್ಲಿ ಚೆಂಡು ಸಿಕ್ಕಿ ಹಾಕಿಕೊಂಡಂತಾಗಿ ಒಟ್ಟಾಗಿ ನಿಂತಿದ್ದ ಆ ಕುಟುಂಬವನ್ನು ದೈವಿ ಕಳೆಯಿಂದ ಶೋಭಿಸುತ್ತಿದ್ದ ಆ ಗೃಹಿಣಿಯ ತುಂಬು ಸಂತೋಷವನ್ನು ದಿಟ್ಟಿಸಲಾಗದೆ ಒಲ್ಲದ ಮನದಿಂದಲೇ ಕಂಗ್ರ್ಯಾಚುಲೇಷನ್ಸ್ ಸಂಧ್ಯಾ ಎಂದು ಬಲವಂತದ ಪೇಲವ ನಗು ತಂದುಕೊಂಡಳು. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಅವರ್ ಫ್ಯಾಮಿಲಿ ಈಸ್ ಸೆಲೆಬ್ರೇಟಿಂಗ್ ಮೈ ಸಕ್ಸಸ್ ಇನ್ ಎ ಗ್ರ್ಯಾಂಡ್ ವೇ. ಬೈ ದ ವೇ, ವೈ ಡೋಂಟ್ ಯು ಆಲ್ಸೋ ಜಾಯಿನ್ ಆನ್? ಏನು ಅಂದರೆ ಅವರನ್ನು ಪಾರ್ಟಿಗೆ ಕರೆಯಲ್ಲವೇ? ಸಂಧ್ಯಾಳ ಆತ್ಮವಿಶ್ವಾಸದ ಮಾತುಗಳನ್ನು ಜೀರ್ಣಿಸಿಕೊಳ್ಳಲಾಗದೆ ಹಾವು ಮೆಟ್ಟಿದವಳಂತೆ ಬಿಂದು ಅಲ್ಲಿಂದ ಹೊರಡುತ್ತಾ, ನೋ, ನನಗೀಗ ಬಹಳ ತಲೆನೋವು, ಇನ್ನೊಂದ್ಸಲ ಬರ್ತೀನಿ ಎನ್ನುತ್ತಾ ದುರ್ದಾನ ಪಡೆದವಳಂತೆ ಅಲ್ಲಿಂದ ಹೊರಟಳು. ಆಂಟಿ ಬಾಯ್. ರಾಜೇಶ್ ಕಿಲಕಿಲ ನಗುತ್ತಾ ಕೈ ಬೀಸಿದಾಗ ವಿಧಿಯಿಲ್ಲದೆ ಆ ಮನೆಗೆ ಶಾಶ್ವತವಾಗಿ ಎಂಬಂತೆ ಬಿಂದು ಬಾಯ್ ಹೇಳಿ ಹೊರಡಲೇಬೇಕಾಯಿತು. ಹೆಂಡತಿಯ ಆತ್ಮವಿಶ್ವಾಸದ ನುಡಿಗಳು ಅಜಯ್ಗೆ ಅಮಿತಾನಂದ ಉಂಟು ಮಾಡಿತು. ಅವಕ್ಕಾಗಿ ಆತ ಹೆಂಡತಿಯನ್ನು, ಅದಕ್ಕೆ ಕಾರಣಕರ್ತನಾದ ಮಗನನ್ನು ನೋಡುತ್ತಾ ನಿಂತುಬಿಟ್ಟ. ಹತ್ತಿರ ಬಂದವನೇ ಹೆಂಡತಿ ಮಗ ಇಬ್ಬರನ್ನು ಬರಸೆಳೆದು ಅಪ್ಪಿಕೊಂಡಾಗ ಸಂಧ್ಯಾಳ ಕಂಗಳಲ್ಲಿ ಆನಂದಶ್ರು ಮಡುಗಟ್ಟಿದರೆ
ರಾಜು ಹೆಮ್ಮೆಯಿಂದ ನಗುತ್ತಿದ್ದ. ಅಪ್ಪಾಜಿ, ಜಯನಗರ 4ನೇ ಬ್ಲಾಕ್ನಲ್ಲಿ ಮೊದಲು ಐಸ್ ಕ್ರೀಮ್, ಶಾಪಿಂಗ್, ಆಮೇಲೆ ಡಿನ್ನರ್ ಎಂದಾಗ, ರೈಟ್ ಇಯರ್, ಇನ್ಮುಂದೆ ನೀನು ಹೇಗೆ ಹೇಳಿದರೆ ಹಾಗೆ ಎಂದ ಅಜಯ್. ಮನೆಗೆ ಬಂದು ಅಮ್ಮ ಮಾಡುವ ಕೀರ್ ಮಿಸ್ ಮಾಡಬಾರದು ಎಂದಾಗ ಎಲ್ಲರೂ ನಕ್ಕರು. ಡಿನ್ನರ್ ಮುಗಿಸಿ ಮನೆಗೆ ಬಂದ ಅವರು ಮಾರನೇ ದಿನ ಸಂಧ್ಯಾಳ ತಂದೆಯನ್ನು ನೋಡಲು ಮೈಸೂರಿಗೆ ಹೊರಟು ನಿಂತು ಬಾಗಿಲಿಗೆ ಬೀಗ ಹಾಕುತ್ತಿದ್ದಾಗ, ಇನ್ಮುಂದೆ ಆ ಮನೆಯ ಬಾಗಿಲು ತನಗೆ ಶಾಶ್ವತವಾಗಿ ಮುಚ್ಚಿದಂತೆ ಎಂದು ಬಿಂದು ದೂರದಿಂದಲೇ ನೋಡಿ ತಿಳಿದುಕೊಂಡಳು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.